ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಕ್ಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀಚೈತನ್ಯಮೇಶ್ವರಂ. ಪ್ರಭುಪಾದ ಪ್ರಣಾಮ ಮಂತ್ರದಲ್ಲಿ ಅದು ಸಾರಸ್ವತಿ ದೇವಿ ಅಂತ ಹೇಳ್ತೀವಿ. ಸರಸ್ವತಿ ದೇವಿ ಅಲ್ಲ, ಅದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಶಿಷ್ಯಂದರು ಸಾರಸ್ವತಿ ದೇವಿ ಅಂತ. ಮಂತ್ರ ಜಪಿಸಬೇಕಾದ್ರೆ ಸರಿಯಾದ ಉಚ್ಚಾರಣೆಯಿಂದ ಜಪಿಸಬೇಕು. ಸೊ ಇಲ್ಲಿ ತನಕ ಶ್ರೀ ಪ್ರಭುಪಾದರ ಲೀಲಾಮೃತದಲ್ಲಿ ಪ್ರಥಮ ಭಾಗ ಚರ್ಚೆ ಮಾಡಿದ್ದೀವಿ. ಅವರ ಜನ್ಮ ಲೀಲೆಗಳು, ಬಾಲ್ಯ ಲೀಲೆಗಳು, ಗುರುಗಳಿಂದ ದೀಕ್ಷೆ ಪಡೆಯುವಂಥದ್ದು ಹಾಗೂ ಗುರುಗಳ ಆದೇಶ ನೆರವೇರಿಸಲಿಕ್ಕೆ ನಾನಾ ರೀತಿಯ ಶ್ರಮ ಪಡ್ತಾ ಇರುವಂಥದ್ದು, ಪುಸ್ತಕಗಳ ಅನುವಾದ ಮಾಡುವಂಥದ್ದು, ಮುದ್ರಣಿಕೆ ಮಾಡುವಂಥದ್ದು, ಅದನ್ನು ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಹಾಗೂ ಝಾನ್ಸಿಯಲ್ಲಿ ಲೀಗ್ ಆಫ್ ಡಿವೋಟೀಸ್ ಅಂತ ಸಂಸ್ಥೆಯನ್ನು ತೆರೀಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ಅದು ಕೂಡ ವಿಫಲವಾಗಿರುವಂಥದ್ದು. ಅನಂತರ ಅಮೇರಿಕಾಗೆ, ನ್ಯೂಯಾರ್ಕ್ಗೆ ಹೋಗಬೇಕು, ಗುರುಗಳ ಆದೇಶ ಪೂರ್ಣಗೊಳಿಸಬೇಕು. 69 ವರ್ಷ ಆಗಿದೆ. ಇನ್ನೂ ವಿಶ್ವಾದ್ಯಂತ ಕೃಷ್ಣ ಭಕ್ತಿಯ ಪ್ರಚಾರ, ಆ ಗುರುಗಳ ಆದೇಶ ಪೂರ್ಣಗೊಳಿಸಬೇಕು ಅನ್ನುವಂತಹ ಚಿಂತನೆಯಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವರು ಶ್ರೀಮತಿ ಮೊರಾರ್ಜಿ ಅನ್ನುವಂಥವರಿಂದ ಒಂದು ಟಿಕೆಟ್ ಸ್ಪಾನ್ಸರ್ ಮಾಡಿಸ್ಕೊಂಡು ಹಾಗೂ ಅಮೇರಿಕಾದಲ್ಲೂ ಕೂಡ 2 ತಿಂಗಳು ನಿವಾಸ ಮಾಡಲಿಕ್ಕೆ ಗೋಪಾಲ್ ಅಗರ್ವಾಲ್ ಅವರಿಂದ ಸ್ಪಾನ್ಸರ್ಶಿಪ್ ತಗೊಂಡು ಒಂದು ಗೂಡ್ ಶಿಪ್ಪಲ್ಲಿ ಪ್ರಯಾಣ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಎಂತಹ ಮಹಾನ್ ವಿದ್ವಾಂಸರು, ಮಹಾನ್ ಭಕ್ತರು, ಭಕ್ತಿ ವೇದಾಂತ ಅಂತ ಪದವಿಯನ್ನು ಪಡೆದಂಥವರು. ಆದರೆ ಈಗ ಅಮೇರಿಕಾಕ್ಕೂ ಪ್ರಚಾರ ಮಾಡಬೇಕು ಅನ್ನುವಂತಹ ಚಿಂತನೆ ಇರಬೇಕಾದ್ರೆ ಯಾರೂ ಕೂಡ ಅವ್ರ ಜೊತೆಯಲ್ಲಿಲ್ಲ. ಪರಿವಾರ ಸದಸ್ಯರಿಲ್ಲ, ಗುರುಭಾಯಿಗಳಿಲ್ಲ, ಗೌಡಿಯ ಮಠದ ಎಲ್ಲ ಸನ್ಯಾಸಿಗಳು ನಮಗೆ ಈ ಆಸ್ತಿ ಬೇಕು, ನಮಗೆ ಈ ಹೆಸರು ಬೇಕು ಅನ್ನುವಂಥ ಚಿಂತನೆಯಲ್ಲಿ ಒಗ್ಗಟ್ಟಿಲ್ಲದೆ ಮುರಿದು ಹೋಗಿದ್ದಾರೆ. ಬೇರೆ ಯಾವುದೇ ರೀತಿಯ ಆಕಾಂಕ್ಷೆಗಳಿಲ್ಲದೆ ಅಥವಾ ಯಾವುದೇ ರೀತಿಯ ದಾರಿ ಕಾಣದೆ ಪ್ರಭುಪಾದರೊಬ್ಬರೇ ಈಗ ಜಲದೂತ ಅನ್ನುವಂಥ ಹಡಗಿನಲ್ಲಿ ನ್ಯೂಯಾರ್ಕ್ ಹೋಗಲಿಕ್ಕೆ ಮುಂದಾಗಿದ್ದಾರೆ. ಅನೇಕರು ಭಾಗವತ ಪ್ರವಚನ ಕೇಳಕ್ಕೆ ಕೂರ್ತಾಯಿದ್ರು. ಆದರೆ ಪ್ರಭುಪಾದರ ಲೀಲಾಮೃತ ಅಷ್ಟು ಮಹತ್ವ ಏನಿದೆ, ಇಸ್ಕಾನ್ ಸಂಸ್ಥೆಯ ಸ್ವಾಮೀಜಿದ್ದಾರೆ, ಅವರ ತಿಳ್ಕೊಂಡು ಏನಾಗಬೇಕಾಗಿದೆ ಅನ್ನೋದು ಕೆಲವರ ಒಂದು ಚಿಂತನೆಯಿಂದ ಅನೇಕರು ಬರ್ತಾ ಇಲ್ಲ. ಆದರೆ ಆಚಾರ್ಯರು ಹಾಡಿದ್ದಾರೆ, ಶಾಸ್ತ್ರಗಳು ಬಾರಿ ಬಾರಿ ಹೇಳುತ್ತೆ, ಸ್ವಯಂ ಭಗವಂತನೇ ಹೇಳ್ತಾನೆ
ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಭಗವಂತನ ಸೇವೆ, ಭಗವಂತನ ಕೃಪೆ ಪ್ರಾಪ್ತಿ ಮಾಡಬೇಕು ಅಂತ ಹೇಳಿದರೆ ನೇರವಾಗಿ ಕೇವಲ ಭಗವಂತನ ಸಮೀಪ ಮಾಡಿದ್ರೆ ಆಗೋದಿಲ್ಲ. ಬದಲಾಗಿ ಒಬ್ಬ ಅಧಿಕೃತವಾದಂತಹ ಗುರುಗಳು, ಯಾರು ಭಗವಂತನ ಶುದ್ಧವಾದ ಭಕ್ತರಿರ್ತಾರೋ ಅವರ ಸೇವೆ ಮಾಡಿ ಅವರ ಕೃಪೆಯನ್ನು ಪಡೆದಾಗ ಮಾತ್ರ ನಾವು ಕೃಷ್ಣನ ಸಮೀಪಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಗುರುಗಳ ಕೃಪೆ ಇಲ್ಲದೆ, ಗುರುಗಳ ಒಂದು ಆಸಕ್ತಿ, ಗುರುಗಳ ಮೇಲೆ ಆಸಕ್ತಿ, ಸೇವಾ ಮನೋಭಾವನೆ ಇಲ್ಲದೆ ನಾವು ಕೃಷ್ಣನ ಚರಣಕಮಲಗಳನ್ನು ಪ್ರಾಪ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಶಾಸ್ತ್ರಗಳು ಉಲ್ಲೇಖಿಸಿರುವ ಹಾಗೆ ಭಾಗವತ ಅಂತ ಹೇಳಿದ್ರೆ 2 ಭಾಗವತಗಳಿದೆ. ಒಂದು ಭಾಗವತ ಪುರಾಣ ಗ್ರಂಥ, ಯಾವುದು ಭಗವಂತನ ಬಗ್ಗೆ ವಿವರಣೆ ಮಾಡುತ್ತೆ. ಎರಡನೇದು ವ್ಯಕ್ತಿ ಭಾಗವತ, ಯಾವುದು ಈ ಭಾಗವತ ಪುರಾಣದ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದೇ ರೀತಿ ನಡೀತಾರೋ ಅವರು ವ್ಯಕ್ತಿ ಭಾಗವತ. ಇಬ್ಬರೂ ಸಮಾನವಾದಂಥವರು. ಆದ್ದರಿಂದ ಶ್ರೀಲ ಪ್ರಭುಪಾದರ ಜೀವನ ಚರಿತ್ರೆ, ಅಲೀಲಾಮೃತನ ಚರ್ಚೆ ಮಾಡೋದು ಒಂದೇ, ಶ್ರೀಮದ್ ಭಾಗವತ ಪುರಾಣ ಓದೋದು ಕೂಡ ಒಂದೇ. ಭಾಗವತ ಪುರಾಣ ಪೌರಾಣಿಕವಾದಂತಹ ಕಥೆಗಳಲ್ಲಿ ಭಕ್ತಾದಿಗಳು ಹೇಗೆ ಸೇವೆ ಮಾಡಿದ್ರು ಅಂತ ಹೇಳುತ್ತೆ. ಅದೇ ಶ್ರೀಲ ಪ್ರಭುಪಾದ ಲೀಲಾಮೃತ ಇತ್ತೀಚೆಗೆ ನಮ್ಮ ಮಧ್ಯೆ ಇದ್ದಂಥ ಒಬ್ಬ ವ್ಯಕ್ತಿ ಕೇವಲ 50 ವರ್ಷಗಳ ಹಿಂದೆ ಹೇಗೆ ಅದೇ ಭಕ್ತಿಯನ್ನು ಆಚರಣೆ ಮಾಡ್ದ. ಯಾಕಂದರೆ ಅನೇಕರಿಗೆ ಅನ್ಕೋತಾರೆ ಪೌರಾಣಿಕ ಕಥೆಗಳು ಯಾವುದೋ ಸಮಯದಲ್ಲಿ ಮಾಡಿರುವಂಥದ್ದು, ಈಗ ಆಧುನಿಕವಾದಂತಹ ಜಗತ್ತು, ಆಧುನಿಕ ಸಮಯದಲ್ಲಿ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೆಲವರು ಹಿಂಜರಿತಾರೆ. ಅದೇ ಶ್ರೀಲ ಪ್ರಭುಪಾದರು ಇದೇ ಸಮಯದಲ್ಲಿ, ಅಂದರೆ ಇವಾಗ ಭಾರತ ಏನೋ ಇವತ್ತು ಬೆಳವಣಿಗೆ ಆಗ್ತಾ, ಆಧುನಿಕ ಬೆಳವಣಿಗೆ ನಡೆದಿದೆ, ಅದು 5 ವರ್ಷಗಳ ಹಿಂದೆ ಅಮೆರಿಕ ಆವಾಗಲೇ ಆ ರೀತಿ ಆಧುನಿಕ ಬೆಳವಣಿಗೆ ಆಗಿತ್ತು. ಆದ್ದರಿಂದ ಅಂತಹ ಒಂದು ಸಮಯದಲ್ಲಿ ಅವರು ಆ ಜಾಗಕ್ಕೆ ಹೋಗಿ ಭಕ್ತಿಯ ಪ್ರಚಾರವನ್ನು ಆಚರಣೆ ಮಾಡಿದ್ರು, ಹಾಗೂ ಪ್ರಚಾರವನ್ನು ಕೂಡ ಮಾಡಿದ್ರು, ಹಾಗೂ ಯಶಸ್ವಿಯನ್ನು ಕೂಡ ಹೊಂದಿದ್ರು. ಸೊ ಆದ್ದರಿಂದ ನಾವು ಕೂಡ ಭಕ್ತಿ ಆಚರಣೆ ಮಾಡ್ಬೋದು. ಪರಿವಾರ ವಿರೋಧಿಸಲಿ, ಸಮಾಜ ವಿರೋಧಿಸಲಿ, ಯಾರೂ ಸಹಾಯ ಮಾಡದೇ ಇದ್ದರೂ ಕೂಡ ನಾವು ಗುರುಗಳ ಪಾದ ಪದ್ಮಗಳ ಚಿಂತನೆಯಲ್ಲಿದ್ದರೆ, ಅವರ ಒಂದು ಆಸೆ ನೆರವೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ನಿಶ್ಚಯವಾಗಿ ನಮಗೆ ಯಶಸ್ಸು ಪ್ರಾಪ್ತಿಯಾಗತ್ತೆ, ಹಾಗೂ ಕೃಷ್ಣನು ಕೂಡ ಪ್ರಾಪ್ತಿ ಆಗ್ತಾನೆ ಅನ್ನೋದನ್ನು ಶ್ರೀಲ ಪ್ರಭುಪಾದರ ಜೀವನ ಚರಿತ್ರೆಯಿಂದ ನಾವು ತಿಳಿಯಬಹುದು. ಶ್ರೀಲ ಪ್ರಭುಪಾದರ ಏಕೈಕ ಉದ್ದೇಶ ತಮ್ಮ ಗುರುಗಳನ್ನು ತೃಪ್ತಿಪಡಿಸಬೇಕು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ ಅವರ ಗುರುಗಳು, ಅವರು 25ನೇ ವರ್ಷಕ್ಕೆ ಅವರು ಹೇಳಿದರು, ನೀನು ಆಂಗ್ಲ ಭಾಷೆ ಕಲ್ತಿದ್ಯಾ, ಈ ಕೃಷ್ಣ ಭಕ್ತಿ ಭಾರತದಲ್ಲೇ ಉಳಿಬಾರ್ದು, ವಿಶ್ವಾದ್ಯಂತ ಪ್ರಚಾರ ಆಗಬೇಕು. ವಿಶ್ವಾದ್ಯಂತ ಇವತ್ತು ನಾನಾ ರೀತಿಯ ಆರ್ಥಿಕ ಬೆಳವಣಿಗೆ ಆಗ್ತಾ ಇದೆ, ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇದೆ, ಆದರೆ ಯಾರೂ ಕೂಡ ಖುಷಿಯಾಗಿರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಇಲ್ಲ. ಅದರಿಂದ ಈ ಜ್ಞಾನ ನಿನ್ನ ಜವಾಬ್ದಾರಿ, ಇದು ನಮ್ಮೆಲ್ಲರ ಜವಾಬ್ದಾರಿ, ಭಾರತೀಯರ ಜವಾಬ್ದಾರಿ. ಶಾಸ್ತ್ರ ಹೇಳುತ್ತೆ, ಭಾರತ ಭೂಮಿಲೇ ಜನ್ಮ ಯತ್ರ ಜಾರ ಸರ್ವತ್ರ ಕರೆ ಪರೋಪಕಾರ ಪ್ರಚಾರ ಕರೆ. ಭಾರತ ಭೂಮಿಯಲ್ಲಿ ಯಾರು ಜನಿಸಿದರೆ ಅವರ ಜವಾಬ್ದಾರಿ ಏನು? ಕೃಷ್ಣ ಭಕ್ತಿಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡುವಂಥದ್ದು. ಇದು ಭಾರತೀಯರ ಜವಾಬ್ದಾರಿ ಅಂತ ಶ್ರೀ ಚೈತನ್ಯ ಮಹಾಪ್ರಭು ಕೂಡ ಹೇಳಿದ್ದಾರೆ. ಈ ಶ್ರೀ ವೈಷ್ಣವರಲ್ಲಿ ಶ್ರೀಪಾದ ರಾಮಾನುಜಾಚಾರ್ಯರ ಬಗ್ಗೆ ಒಂದು ಕತೆ ಹೇಳ್ತಾರೆ. ಶ್ರೀಪಾದ ರಾಮಾನುಜಾಚಾರ್ಯರು ಬೇರೆ ಬೇರೆ ಮೇಲುಕೋಟೆ, ಕಾಂಚೀಪುರ, ತಿರುಪತಿ ಹೀಗೆಲ್ಲ ಅವರು ಸಂಚಾರ ಮಾಡ್ತಾ ಭಗವಂತನ ಶ್ರೀಹರಿಯ ಬಗ್ಗೆ ನಾನಾ ರೀತಿಯ ಭಕ್ತಿಯ ಗ್ರಂಥಗಳನ್ನು ಬರೀತಾ ಇದ್ರು, ಹಾಗೂ ಅಲ್ಲಿ ಭಕ್ತಿಯ ಪ್ರಚಾರ ಮಾಡ್ತಾಯಿದ್ರು. ಹೀಗೆ ಒಮ್ಮೆ ತಿರುಪತಿಗೆ ಬಂದಿದ್ರು. ತಿರುಪತಿಗೆ ಬಂದಿರಬೇಕಾದ್ರೆ ಒಂದು ವೃದ್ಧ ಹೆಂಗಸು ಪ್ರತಿ ದಿವಸ ಶ್ರೀಪಾದ ರಾಮಾನುಜಾಚಾರ್ಯರಿಗೆ ಹಾಲು ತಂದು ಕೊಡ್ತಾಯಿದ್ಲು. ಏನೂ ಮಾತಾಡ್ತಾ ಇರಲಿಲ್ಲ. ಶ್ರೀಪಾದ ರಾಮಾಚಾರ್ಯರು ಅಲ್ಲಿ ಬರಿತಾ ಇರ್ಬೇಕಾದ್ರೆ ಅವರು ಬರೋವಳು ಒಂದು ಗ್ಲಾಸ್ ಹಾಲು ಇಟ್ಬಿಟ್ಟು ಹೊಟ್ಟೋಗ್ಬಿಡೋಳು, ಬೇರೆ ಏನೂ ಕೇಳ್ತಾ ಇರಲಿಲ್ಲ. ಹಲವು ದಿವಸಗಳು ಇದೇ ರೀತಿ ನಡೆಯುತ್ತೆ. ಒಂದು ದಿವಸ ಶ್ರೀಪಾದ ರಾಮಾನುಜಾಚಾರ್ಯರು, ನಾನು ಬೇರೆ ಊರಿಗೆ ಹೋಗ್ತೀನಿ, ಅದರಿಂದ ಈ ಒಂದು ಹೆಂಗಸು ಇಷ್ಟು ದಿವಸ ಸೇವೆ ಮಾಡಿದ್ದಾಳೆ, ಅದರಿಂದ ಅವ್ರ ಜೊತೆ ಮಾತಾಡಿಸ್ಬೇಕು ಅಂತ ಹೇಳಿ ಆ ದಿವಸ ಕೊನೆಯ ದಿವಸ ಆ ವೃದ್ಧ ಹೆಂಗಸಿಗೆ ಹೇಳ್ತಾಳೆ, ನಾನು ಇವತ್ತು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, ಅದೇನು ಇಷ್ಟು ದಿವಸ ಚೆನ್ನಾಗಿ ಸೇವೆ ಮಾಡಿದ್ಯಾ, ಇಂದ ನಿನಗೇನಾದರೂ ಬೇಕಾ ಅಂತ ಕೇಳ್ತಾರೆ. ಆಗ ವೃದ್ಧ ಹೆಂಗಸು ಹೇಳ್ತಾಳೆ, ಸೊ ನನಗೆ ಏನೋ ಕೊಡಬೇಕು, ನನ್ನ ಸೇವೆನ ನೀವು ತೃಪ್ತರಾಗಿದ್ದರೆ ನನಗೆ ಮುಕ್ತಿ ಕೊಡಿ ಅಂತ ಕೇಳ್ತಾರೆ.
ರಾಮಾಚಾರ್ಯ ಹೇಳ್ತಾರೆ, ಮುಕ್ತಿ ಕೊಡುವವನು ಶ್ರೀನಿವಾಸ, ನಾನು ಕೇವಲ ಅವನ ಸೇವಕ ಅಷ್ಟೇ ಅಂತ. ಆಗ ವೃಂದ ಹೆಂಗಸ ಹೇಳ್ತಾರೆ, ಸರಿ ಶ್ರೀನಿವಾಸ ಮುಕ್ತಿ ಕೊಡಲಿ ಅಂತ ನೀವು ನನಗೆ ಪತ್ರ ಬರೆದು ಕೊಡಿ ಅಂತ ಕೇಳ್ತಾರೆ. ಸೊ ಹಾಗೆಯೇ ಶ್ರೀಪಾದ ರಾಮಾನುಜಾಚಾರ್ಯರು ಶ್ರೀನಿವಾಸನಿಗೆ ಪತ್ರ ಬರೀತಾರೆ. ಈ ಹೆಂಗಸು, ಅವರ ಹೆಸರು ತುಂಬಯೂರ್ ಕೊಂಡಿ. ಸೊ ಈ ಹೆಂಗಸು ತುಂಬಯೂರ್ ಕೊಂಡಿ ತುಂಬ ಚೆನ್ನಾಗಿ ಸೇವೆ ಮಾಡಿದ್ದಾಳೆ. ಆದ್ದರಿಂದ ದಯವಿಟ್ಟು ಇವರನ್ನು ನಿಮ್ಮ ಚರಣಕಮಲಗಳಲ್ಲೇ ಕರೆಸ್ಕೊಳ್ಳಿ ಅನ್ನುವಂಥ ಪತ್ರವನ್ನು ಬರೆದು ಶ್ರೀಪಾದ ರಾಮಾನುಜಾಚಾರ್ಯರು ಹೊರಟೋಗ್ಬಿಡ್ತಾರೆ. ಆ ವೃದ್ಧ ಹೆಂಗಸು ಅದೇ ಸಂತೋಷದಲ್ಲಿ ಆ ಪತ್ರನ ಕೈಲಿ ಹಿಡ್ಕೊಂಡು ತಿರುಮಲ ಬೆಟ್ಟವನ್ನು ಹತ್ತಲಿಕ್ಕೆ ಶುರು ಮಾಡ್ತಾರೆ. ಸೊ ಕೆಳಗಡೆಯಿಂದ ಮೇಲೆ. ಆ ಸಮಯದಲ್ಲಿ ಏನೋ ರೋಡ್ ಇಲ್ಲ, ಬಸ್ ಇಲ್ಲ, ಅವರು ಕಾಡಿನ ಮುಖಾಂತರ ಅವಳು ಹತ್ತಲಿಕ್ಕೆ ಶುರು ಮಾಡ್ತಾಳೆ. ವೃದ್ಧರಾಗಿರೋ ಕಾರಣ ಆಯಸ್ಸು, ಉಸಿರಾಟ ಜಾಸ್ತಿ ಆಗುತ್ತೆ, ವಯಸ್ಸಾಗಿದೆ. ಅರ್ಧ ದಾರಿಯಲ್ಲೇ ದೇಹತ್ಯಾಗ ಮಾಡಿಬಿಡ್ತಾಳೆ. ಅವಳು ದೇಹತ್ಯಾಗ ಮಾಡಿದ್ರೂ ಕೂಡ ಅವಳ ಕೈಯಲ್ಲಿ ಶ್ರೀಪಾದ ರಾಮಾನುಜಾಚಾರ್ಯ ಪತ್ರ ಇರೋ ಕಾರಣ ಶ್ರೀನಿವಾಸ ಮೇಲಿಂದ ಕೆಳಗೆ ಇಳಿದು ಬಂದು ಆ ಹೆಂಗಸನ್ನು ವೈಕುಂಠ ಲೋಕಕ್ಕೆ ಕರೆದೊಯ್ತಾರೆ. ಇದು ಗುರುಗಳ ಕೃಪೆ. ಯಸ್ಯಾ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದ ನಗತಿ ಕುತೋಪಿ ಧ್ಯಾಯಾನ್ಸ್ತುವಂಸ್ತಸ್ಯ ಯಶಸ್ತ್ರೈಸಂಧ್ಯಂ ವಂದೇ ಗುರು ಶ್ರೀ ಚರಣಾರವಿಂದಂ. ಸೊ ಗುರುಗಳ ಕೈಯಲ್ಲಿ ಕೃಷ್ಣ ಇದ್ದಾನೆ. ಗುರುಗಳ ಕೃಪೆ ಇಲ್ಲದೆ ನಾವು ಯಾವುದೇ ರೀತಿ ಆಧ್ಯಾತ್ಮಿಕ ಪ್ರಗತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಕನಿಷ್ಠವಾಗಿ ದಿನದಲ್ಲಿ 3 ಬಾರಿ ಆದರೂ ಕೂಡ ಗುರುಗಳ ಚಿಂತನೆ ಮಾಡಬೇಕು, ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅನ್ನುವಂತಹ ವಿಧಿ ಶಾಸ್ತ್ರಗಳು, ಆಚಾರ್ಯರು ವಿಧಿಸಿದ್ದಾರೆ. ಆದ್ದರಿಂದ ಗುರುಗಳ ಮೇಲೆ ಅಪಾರವಾದ ನಂಬಿಕೆ ಇರಬೇಕು. ಎಷ್ಟು ಗೌರವ ನಾವು ಭಗವಂತನಿಗೆ ಕೊಡ್ತೀವೋ ಅಷ್ಟೇ ಗೌರವ ನಾವು ಗುರುಗಳು ಕೊಡಬೇಕು. ಆಗಸ್ಟ್ 13, 1965 ಶ್ರೀಲ ಪ್ರಭುಪಾದರಿಗೆ 69 ವರ್ಷ. ಕೋಲ್ಕತ್ತಾದಿಂದ ಬೆಳಗ್ಗೆ 9 ಗಂಟೆಗೆ ಜಲದೂತ ಅನ್ನುವಂತಹ ಹಡಗನ್ನು ಹೇಳಿದ್ದಾರೆ. ಗೂಡ್ ಶಿಪ್, ಪ್ಯಾಸೆಂಜರ್ ಶಿಪ್ ಕೂಡ ಅಲ್ಲ. ಸೊ ಗೂಡ್ ಶಿಪ್ ಹೇಳಿ ಅವರು ಹೊರಟಿದ್ದಾರೆ. ತುಂಬ ಅವರಿಗೆ ಖುಷಿ ಆಗ್ತಾ ಇದೆ. ಎಷ್ಟು ಪ್ರಯತ್ನ ಮಾಡಿ 69 ವರ್ಷ, 25 ವರ್ಷದಿಂದ 69 ವರ್ಷ ತನಕ ಗುರುಗಳ ಆಸೆ ನೆರವೇರಿಸಬೇಕು ಅನ್ನುವಂಥ ಪ್ರಯತ್ನ ಈಗ ಅದು ಫಲ ಕೊಡ್ತಾ ಇದೆ ಅನ್ನುವಂಥ ಚಿಂತನೆಯಿಂದ ತುಂಬ ಖುಷಿ ಪಡ್ತಾ ಇದ್ದಾರೆ. ಅವರ ಒಂದು ಡೈರಿ ಅವರು ಮೇಂಟೈನ್ ಮಾಡ್ತಾಯಿದ್ರು. ಡೈರಿಯಲ್ಲಿ ಬರೀತಾ ಇದ್ದಾರೆ, ಆ ದಿವಸ ನಾನು ಈ ದಿವಸ ಕೃಷ್ಣನಿಗೆ ತುಂಬ ಧನ್ಯವಾದ ಕೋರ್ತಾ ಇದ್ದೀನಿ, ಇಂತಹ ಒಂದು ಅವಕಾಶ ನಮಗೆ ಕೊಡ್ತಾ ಇದ್ದಾರೆ. ಅನೇಕರು ವಿರೋಧಿಸ್ತಾ ಇದ್ದರು, ಏನು ಮಾಡ್ತೀಯ ಹೋಗ್ಬಿಟ್ಟು ನಿಂದನೆ ಮಾಡ್ತಾಯಿದ್ರು. ಆದರೆ ಹೇಗೋ ಆ ಎಲ್ಲ ಪ್ರಾಯೋಜಕರಿಗೆ, ಸ್ಪಾನ್ಸರ್ಸ್ ಮಾಡಿದವರಿಗೆ, ಆ ಮೊರಾರ್ಜಿ, ಶ್ರೀಮತಿ ಮೊರಾರ್ಜಿ ಅವರು ಟಿಕೆಟ್ ಕೊಟ್ಟರು. ಆ ಕಡೆ ಗೋಪಾಲ್ ಅಗರ್ವಾಲ್ ಅವರು ಅಲ್ಲಿ ಸ್ಪಾನ್ಸರ್ ಮಾಡಿಸಿದ್ರು. ಅವ್ರಿಗೆಲ್ಲ ಬುದ್ಧಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಕೃಷ್ಣ ಅಂತ ಅವರು ಪತ್ರದಲ್ಲಿ ಬರೀತಾ ಇದ್ದಾರೆ. ಆಗಸ್ಟ್ 13ರಿಂದ ಒಂದು ದಿವಸ ಆಗಸ್ಟ್ 14 ಆಗಿದೆ. ಶಿಪ್ಪಲ್ಲಿ ಹೋಗ್ತಾ ಇದ್ದಾರೆ. ಆಗ ಅಷ್ಟೊತ್ತಿಗೆ ಅವ್ರಿಗೆ ವಾಂತಿ ಬರುವಂಥದ್ದು, ತಲೆ ಸುತ್ತುವಂಥದ್ದು, ಹೃದಯದಲ್ಲಿ ಒಂದು ರೀತಿ ನೋವಾಗ್ತಾ ಇರೋವಂಥೆಲ್ಲ ಶುರುವಾಗಿದೆ. ಇದಕ್ಕೆ ಹೇಳ್ತೀವಿ ಸೀ ಸಿಕ್ನೆಸ್ ಅಂತ. ಸಮುದ್ರ ಅಷ್ಟು ಸುಲಭ ಅಲ್ಲ, ರಸ್ತೆಯಲ್ಲಿ ಹೋದಾಗಲ್ಲ. ಅಲ್ಲಿ ಅಲೆಗಳು ಮೇಲೆ ಕೆಳಗಡೆ, ಆ ಹಡಗು ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಹಾಗೂ ಉಪ್ಪಿನ ಅಂಶ ವಾತಾವರಣದಲ್ಲಿ, ಸುತ್ತಮುತ್ತ ಒಬ್ಬ ಜನನೂ ಇಲ್ಲ, ಕಾಡಿಲ್ಲ, ಪ್ರಾಣಿ ಇಲ್ಲ, ಪಕ್ಷಿ ಇಲ್ಲ, ಕೇವಲ ಆ ಶಿಪ್ಪಲ್ಲಿದ್ದಂತಹ ಕ್ಯಾಪ್ಟನ್, ಇನ್ನು ಸ್ವಲ್ಪ ಕೆಲಸದವರು ಇಷ್ಟೇ ಇರುವಂಥದ್ದು. ಸೊ ಇಷ್ಟರಲ್ಲೇ ಅವರು ಜೋರಾಗಿ ಮಳೆ ಬೇರೆ ಬರ್ತಾ ಇದೆ. ಸೊ ಈ ಒಂದು ಸನ್ನಿವೇಶದಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹೀಗೆ ಪ್ರಯಾಣ ಮಾಡ್ತಾ ಆಗಸ್ಟ್ 19ನೇ ತಾರೀಕು ಕೊಲಂಬೋ ತಲುಪಿದ್ದಾರೆ. ಕೊಲಂಬೋಲಿ ಒಂದು ಸ್ವಲ್ಪ ಸಮಯ ಅಲ್ಲಿ ಹಡಗು ನಿಂತಿದೆ. ಮತ್ತು ಕ್ಯಾಪ್ಟನ್ ಜೊತೆ ಪ್ರಭುಪಾದರು ಅಲ್ಲಿ ಕೊಲಂಬೋ ಎಲ್ಲ ಕೂಡ ಸ್ವಲ್ಪ ಸುತ್ತಾಡಿ ಬಂದಿದ್ದಾರೆ. ಆಗಸ್ಟ್ 20ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ. ಸೊ ಹಡಗಿನಲ್ಲಿ ಆಚರಣೆ ಆಗ್ತಾ ಇದೆ. ಪ್ರಭುಪಾದರು ಇಲ್ಲೇ ಇದ್ದಿದ್ದರೆ ಅವರಿಗೆ ಎಷ್ಟೊಂದು ಜನ ಸೇವಕರು, ಶಿಷ್ಯಂದರು, ಭಕ್ತಾದಿಗಳು ಬಂದು ಸೇವೆಗಳನ್ನು ಮಾಡ್ತಾಯಿದ್ರು. ವಿಜೃಂಭಣೆಯಿಂದ ಬೃಂದಾವನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಚರಣೆ ಆಗ್ತಾಯಿತ್ತು. ಭಗವಂತನ ದರ್ಶನ ಆಗ್ತಾಯಿತ್ತು. ಅದೀಗ ಅವರು ಒಬ್ಬಂಟಿಯಾಗಿ ಹಡಗಿನಲ್ಲಿದ್ದಾರೆ. ಅಲ್ಲೇ ಅವರು ಕೃಷ್ಣ ಚಿಂತನೆ ಮಾಡ್ತಾ
ಅಲ್ಲಿ ಜನ್ಮಾಷ್ಟಮಿ ಆಚರಣೆ ಮಾಡಿದ್ದಾರೆ. ಅಲ್ಲಿದ್ದಂಥ ಸ್ವಲ್ಪ ಜನರು ಆ ಹಡಗಿನ ಕ್ಯಾಪ್ಟನ್, ಅವರ ಹೆಂಡತಿ ಮತ್ತು ಇನ್ನೆಲ್ಲ ಕೆಲಸವ್ರನ್ನ ಸೇರಿಸ್ಬಿಟ್ಟು ಪ್ರವಚನ ಕೊಟ್ಟಿದ್ದಾರೆ, ಕೃಷ್ಣನ ಬಗ್ಗೆ ಕಥೆಗಳನ್ನು ಹೇಳಿದ್ದಾರೆ. ಅನಂತರ ಅವರೇ ಸ್ವತಃ ಅಡುಗೆ ಮಾಡಿ ಪೂರಿ ಸಬ್ಜಿ, ಅವರೊಂದು ಕುಕ್ಕರ್ ಇತ್ತು, ಕಿಚಡಿ ಮಾಡಿ ಅದನ್ನು ಅವರೇ ಸ್ವತಃ ಅವರಿಗೆಲ್ಲ ವಿತರಣೆ ಮಾಡಿದ್ದಾರೆ. ಅನಂತರ ಅದರ ಮರು ದಿವಸ ಆಗಸ್ಟ್ 21 ಶ್ರೀ ಪ್ರಭುಪಾದರ ಜನ್ಮ ದಿವಸ, ಜನ್ಮಾಷ್ಟಮಿಯ ಮರು ದಿವಸ ಪ್ರಭುಪಾದರು ಜನಿಸಿರುವಂಥದ್ದು. ಈಗ ಅವರಿಗೆ 70 ವರ್ಷ ಪೂರ್ಣ ಆಗಿದೆ. ಸೊ 70 ವಯಸ್ಸಿನಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ಲೋಕ ಕಲ್ಯಾಣಕ್ಕೋಸ್ಕರ ಒಬ್ಬಂಟಿಯಾಗಿ. ಅನಂತರ ಕೊಚ್ಚಿನಲ್ಲಿ ಸ್ವಲ್ಪ ಸಮಯ ಅಲ್ಲಿ ನಿಲ್ಲಿಸಿತ್ತು ಹಡಗು. ಆಗ ಅವರ ಶ್ರೀಮದ್ ಭಾಗವತಂ ಗ್ರಂಥಗಳು ಅದೆಲ್ಲ ಪ್ರಿಂಟ್ ಆಗಿತ್ತು, ಬಾಂಬೆಯಿಂದ ಕೊಚ್ಚಿನಿಗೆ ಬಂದಿತ್ತು. ಕೊಚ್ಚಿನಲ್ಲಿ ಅದು ಲೋಡ್ ಆಗಿದೆ ಶಿಪ್ಗೆ. ಅನಂತರ ಮುಂದೆ ಪ್ರಯಾಣ ಮಾಡ್ತಾ ಇದೆ ಅಟ್ಲಾಂಟಿಕ್ ಓಷನ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗೆ ಆಗಸ್ಟ್ 23 ಅವರಿಗೆ 2 ಬಾರಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಅವರು ಅಂದ್ಕೋತಾರೆ, ಆಯಿತು ನನ್ನ ಕತೆ ಮುಗೀತು, ಬಹುಶಃ ಕೃಷ್ಣನಿಗೆ ಇಷ್ಟೇ ಇಚ್ಛೆ ಅನಿಸುತ್ತೆ. ಸೊ ಈ ರೀತಿ ಅವ್ರು ಚಿಂತನೆ ಮಾಡ್ತಾ ಇದ್ದಾರೆ. ಆದರೂ ಅವ್ರು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ, ನಿನ್ನಿಚ್ಛೆ ಕೃಷ್ಣ, ನಿನ್ನ ಒಂದು ಭಕ್ತಿ ಪ್ರಚಾರ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ, ನಿನ್ನ ಉಳಿಸ್ತೀಯೋ, ನನ್ನ ಜೀವಿಸ್ತೀಯೋ, ಯಶಸ್ವಿ ಕೊಡ್ತೀಯೋ, ನಿನ್ನ ಕೈಯಲ್ಲಿ ಬಿಟ್ಟಿರೋವಂಥದ್ದು, ನಾನು ಕೇವಲ ನಿನ್ನ ಕೈಗೊಂಬೆ ಅಷ್ಟೇ ಅನ್ನುವಂಥ ಚಿಂತನೆಯಿಂದ ರೆಡ್ ಸಿ ಪಾರು ಮಾಡಿದ್ದಾರೆ. ಹೃದಯದಲ್ಲಿ ಇನ್ನೂ ನೋವು ಜಾಸ್ತಿ ಆಗ್ತಾ ಇದೆ. ಆದರೆ ಆ ದಿನ ರಾತ್ರಿ ಅವರ ಕನಸಲ್ಲಿ ಕೃಷ್ಣ ಬರ್ತಾನಂತೆ. ಸೊ ಕೃಷ್ಣ ಪ್ರಕಟ ಆಗಿ ಆ ಹಡಗನ್ನು ಅವನೇ ಓಡಿಸ್ತಾ ಇದ್ದಾನೆ. ಹಾಗೂ ಪ್ರಭುಪಾದರಿಗೆ ಹೇಳ್ತಾ ಇದ್ದಾನೆ, ಚಿಂತನೆ ಮಾಡಬೇಡ, ಇನ್ನೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ, ನಾನು ನೋಡ್ತಾ ಇದ್ದೀನಿ ಅಂತಹ ಮಾತನ್ನು ಕೃಷ್ಣ ಹೇಳ್ತಾನೆ. ಸೊ ಅದನ್ನು ಮರು ದಿವಸ ಅಲ್ಲಿ ಈಗ ಆ ಸಮುದ್ರ ಶಾಂತವಾಗಿಬಿಟ್ಟಿದೆ. ಅಲ್ಲಿನ ಕ್ಯಾಪ್ಟನ್ ಹೇಳ್ತಾ ಇದ್ದಾನೆ, ಇಷ್ಟು ವರ್ಷದ ನಾನು ಪ್ರಯಾಣ ಮಾಡಿದ್ದೀನಿ ಹಡಗಲ್ಲಿ, ಆದರೆ ಅಟ್ಲಾಂಟಿಕ್ ಓಷನ್ ಇಷ್ಟು ಶಾಂತವಾಗಿರುವಂಥದ್ದು ನಾನು ಇವತ್ತೇ ಪ್ರಥಮ ಬಾರಿ ನೋಡ್ತಾ ಇರುವಂಥದ್ದು. ಅದರಿಂದ ಆಗಾಗ ಬರ್ತಾ ಇರಿ, ಶಿಪ್ಪಲ್ಲಿ ಪ್ರಯಾಣ ಮಾಡಿ ಅಂತ ಹೇಳಿ ಆ ಕ್ಯಾಪ್ಟನ್ ಪ್ರಭುಪಾದರಿಗೆ ಹೇಳ್ತಾ ಇದ್ದಾರೆ. ಸೊ ಹೀಗೆ ಪ್ರಯಾಣ ಮುಂದುವರಿತಾ ಇದೆ. ಸೆಪ್ಟೆಂಬರ್ 10ನೇ ತಾರೀಕು ಅವರು ಪತ್ರದಲ್ಲಿ ಡೈರಿಯಲ್ಲಿ ಬರೀತಾ ಇದ್ದಾರೆ, ಪ್ರಭುಪಾದ್ ಬರೀತಾ ಇದ್ದಾರೆ, ನನಗೆ ಈ ಒಂದು ಸನ್ನಿವೇಶದಲ್ಲಿ ಯಾರೂ ಇಲ್ಲ, ತುಂಬ ನನಗೆ ಒಬ್ಬಂಟಿತನ ಅನ್ನಿಸ್ತಾ ಇದೆ, ವೃಂದಾವನ ನೆನಪು ಬರ್ತಾ ಇದೆ, ಅಲ್ಲಿ ರಾಧಾರಮಣ, ವಂಶಿ ಗೋಪಾಲ್, ಎಷ್ಟೊಂದು ಜನ, ಯಮುನಾ ನದಿ, ಇದೆಲ್ಲವೂ ಕೂಡ ನೆನಪು ಬರ್ತಾ ಇದೆ. ಆದರೆ ಈಗ ಈ ಒಂದು ಸಮಯದಲ್ಲಿ ನನಗೆ ಆನಂದ ಕೊಡ್ತಾ ಇರುವಂತಹ ಏಕೈಕ ಸನ್ನಿವೇಶ ಅಂತ ಹೇಳಿದ್ರೆ ಈ ಚೈತನ್ಯ ಚರಿತಾಮೃತ ನಾನು ಓದ್ತಾ ಇದ್ದೀನಿ. ಅದೊಂದು ಗ್ರಂಥ ಆಯಿತು, ಬೆಂಗಾಲಿಯಲ್ಲಿ ಚೈತನ್ಯ ಚರಿತಾಮೃತ ತೊಗೊಂಡು ಹೋಗಿದ್ದರು ಅವ್ರ ಸೂಟ್ ಕೇಸಲ್ಲಿ. ಈ ಗ್ರಂಥ ಓದ್ತಾ ಇದ್ದ ಹಾಗೆ ನನಗೆ ಒಂದು ರೀತಿ ಆನಂದ ಅನ್ನೋದು ಪ್ರಾಪ್ತಿ ಆಗ್ತಾ ಇದೆ. ನನಗೆ ಅಂತ ಏನು ಯೋಗ್ಯತೆ ಇಲ್ಲ, ನಾನು ಕೇವಲ ನನ್ನ ಗುರುಗಳ ಕೃಪೆ ಮೇಲೆ ಆಧಾರಿತವಾಗಿದ್ದೀನಿ. ಆ ಗುರುಗಳ ಸಂತೋಷಕ್ಕೋಸ್ಕರ ನಾನು ಈ ಪ್ರಯಾಣ ಮಾಡ್ತಾ ಇದ್ದೀನಿ. ಇದನ್ನು ಬಿಟ್ಟು ನನಗೆ ಯಾವುದೇ ರೀತಿಯ ಅನ್ಯ ಆಸಕ್ತಿ ಇಲ್ಲ ಅನ್ನೋದನ್ನು ಬರೀತಾ ಇದ್ದಾರೆ. ಮುಂದೆ ಸೆಪ್ಟೆಂಬರ್ 13, ಇವತ್ತು 32ನೇ ದಿವಸ ಪ್ರಯಾಣ ಮಾಡ್ತಾ ಇರುವಂಥದ್ದು ಹಡಗಿನಲ್ಲಿ. ಅವರು ಒಂದು ಕವನ ಬರೀತಾ ಇದ್ದಾರೆ, ತಮ್ಮ ಗುರುಗಳ ಚಿಂತನೆ ಮಾಡ್ತಾ. ನನ್ನ ಗುರುಗಳು ಶ್ರೀಲ ಭಕ್ತಿಸಿಂಹ ಠಾಕೂರರು ಚೈತನ್ಯ ಮಹಾಪ್ರಭುಗಳಿಗೆ ಅತ್ಯಂತ ಪ್ರಿಯರು. ಚೈತನ್ಯ ಮಹಾಪ್ರಭುಗಳ ಆ ದಿವ್ಯ ನಾಮವನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು, ಪಾಶ್ಚಾತ್ಯ ದೇಶಗಳಲ್ಲಿ ನಗರ ಹಳ್ಳಿಗಳಲ್ಲಿ ಪ್ರಚಾರ ಆಗಬೇಕು ಅನ್ನುವಂತಹ ಅವರ ಆಸೆ, ಆ ಆಸೆ ಪೂರೈಕೆ ಆಗಬೇಕು, ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಹೀಗೆ ಅವರೊಂದು ಕವನವನ್ನು ಬರೀತಾರೆ. ಸೆಪ್ಟೆಂಬರ್ 17, 1965. ಸೊ 34 ದಿವಸ ಆಗಿದೆ, 33 ದಿವಸ. ಈಗ ಅವರು ಬಾಸ್ಟನ್, ಸೊ ಅಮೇರಿಕಾ ತಲುಪಿದ್ದಾರೆ, ಬಾಸ್ಟನ್ ಹಾರ್ಬರಲ್ಲಿ ತಲುಪಿದ್ದಾರೆ. ಅನಂತರ ಅವರು ನೋಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಟ್ಟಡಗಳು, ಎಲ್ಲ ಸ್ಕೈ ಸ್ಕ್ರಾಪರ್ ಬಿಲ್ಡಿಂಗ್ಗಳಿದೆ. ಹಾಗೆಲ್ಲೇ ಜನರ ವೇಷಭೂಷಣ, ಅವರ ಮಾತುಗಳು, ಇದೆಲ್ಲ ಅವ್ರಿಗೆ ಕೇಳಿಸ್ತಾ ಇದೆ. ಅವರು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಎಂತಹ ಭಯಂಕರವಾದಂಥ ಪ್ರದೇಶ ಇದು, ಇಂತಹ ಭಯಂಕರ ಪ್ರದೇಶಕ್ಕೆ ನಾನು ಯಾಕೆ ಕಳಿಸಿದ್ಯಾ ಕೃಷ್ಣ, ನಿನಗೆ ಗೊತ್ತಿರುವಂಥದ್ದು. ಎಂತಹ ಅಜ್ಞಾನದಿಂದ ಜನ ತುಂಬಿದ್ದಾರೆ, ಇವರಿಗೆ ಏನು ನಾನು ಭಕ್ತಿ ಹೇಳಬೇಕು, ಏನು ಪ್ರಚಾರ ಮಾಡಬೇಕು, ನನಗೇನು ಕೂಡ ಗೊತ್ತಾಗ್ತಾ ಇಲ್ಲ. ನಾನು ಕೇವಲ ನಿನ್ನ ಕೈಗೊಂಬೆ ಅಷ್ಟೇ. ಯಾವುದೋ ಒಂದು ದೇಶದಲ್ಲಿ ನಾನು ಕಳಿಸಿದ್ಯಾ, ನಿನ್ನ ಅಧೀನದಲ್ಲಿ ನಾನು ಇದ್ದೀನಿ, ನಿನ್ನ ಒಂದು ಮಾರ್ಗದರ್ಶನದಲ್ಲಿದ್ದೀನಿ. ಹೇಗೆ ಬೇಕು ನನ್ನ ನೃತ್ಯ ಮಾಡು,
ನನಗೆ ಅಂತ ಯಾವುದೋ ಜ್ಞಾನ ಇಲ್ಲ, ನನ್ನಲ್ಲಿ ಯಾವುದೇ ರೀತಿಯ ಭಕ್ತಿ ಇಲ್ಲ, ಆದರೆ ಕೇವಲ ಕೃಷ್ಣ ನೀನಿದೆಯಾ ಅನ್ನುವಂಥ ಸಂಪೂರ್ಣವಾದ ಶ್ರದ್ಧೆ ಇದೆ ಅಷ್ಟೇ, ನಂಬಿಕೆ ಇದೆ ಅಂತ ಪ್ರಭುಪಾದರು ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಸೊ ಸೆಪ್ಟೆಂಬರ್ 19ನೇ ತಾರೀಕು 37ನೇ ದಿವಸದ ಪ್ರಯಾಣ ಅವರು ನ್ಯೂಯಾರ್ಕ್ ತಲುಪ್ತಾ ಇದ್ದಾರೆ. ಸೊ ನ್ಯೂಯಾರ್ಕ್ ಅಲ್ಲಿ ಬರ್ತಾ ಇದ್ದ ಹಾಗೆ ಹಡಗಿನಿಂದ ಕಾಣ್ತಾ ಇದೆ, ಅಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಎಂಪೈರ್ ಸ್ಟೇಟ್ ಬಿಲ್ಡಿಂಗ್, ಸೊ ಎಲ್ಲವೂ ಕೂಡ ಅವರಿಗೆ ಅಲ್ಲಿ ಕಾಣಿಸ್ತಾ ಇದೆ. ಸೊ ನ್ಯೂಯಾರ್ಕ್ ಅಲ್ಲಿ ತಲುಪ್ತಾರೆ. ಸೊ 39 ದಿವಸಗಳ ಪ್ರಯಾಣ. ನಾವು ಟ್ರೈನಲ್ಲಿ ಹೋಗಬೇಕು, ಇವಾಗೆಲ್ಲ ಬಸ್ ಇದೆ, ಎಲ್ಲ ಇದೆ. ಒಂದು ಟ್ರೈನ್ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ವೃಂದಾವನಕ್ಕೆ ಹೋಗಬೇಕು ಅಂದರೆ ಸುಮಾರು 30 ಗಂಟೆಗಳಾಗುತ್ತೆ. ಅದಕ್ಕೆ ನಮಗೆ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ. ಆ ಟ್ರೈನ್, ಅಲ್ಲಿರೋ ಜನ, ಆ ವಾತಾವರಣ, ಜ್ವರಗೆಲ್ಲ ಬಂದುಬಿಡುತ್ತೆ. ಸೊ ನಾವು 30 ಗಂಟೆಗಳ ಪ್ರಯಾಣಕ್ಕೆ ಎಷ್ಟು ಒದ್ದಾಡ್ತಾ ಇದ್ದೀವಿ. ಪ್ರಭುಪಾದರು 39 ದಿವಸಗಳ ಪ್ರಯಾಣ ಮಾಡ್ತಾ ಇದ್ದಾರೆ. ಕೇವಲ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ, ನಾವೇನೋ ನೋಡಬೇಕು ಅಂತ, ಸ್ವಂತಕ್ಕೂ ಅಲ್ಲ. ಯಾರೂ ಗೊತ್ತಿಲ್ಲ. ನಾವು ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ಎಷ್ಟೊಂದು ಜನಕ್ಕೆ ಫೋನ್ ಮಾಡಿಬಿಟ್ಟು ಅಲ್ಲಿ ಯಾರು ಪರಿಚಯ ಇದ್ದಾರೆ, ಹೋಟೆಲ್ ಬುಕ್ಕಿಂಗ್ ಆಗಿದೆಯಾ, ಊಟ ಎಲ್ಲಿ ಸಿಗುತ್ತೆ, ಎಲ್ಲಿ ವಸತಿ ಇದೆ, ಎಲ್ಲ ಚರ್ಚೆ ಆಗಿ ನಾವು ಹೋಗ್ತೀವಿ. ಇಲ್ಲಿ ಈ ವ್ಯಕ್ತಿ ಹೋಗ್ತಾ ಇದ್ದಾನೆ, ಯಾರೂ ಗೊತ್ತಿಲ್ಲ, ಆ ನಗರ, ಆ ಊರು, ಅಲ್ಲಿ ಏನಿದೆ ಏನೇನೂ ಕೂಡ ಗೊತ್ತಿಲ್ಲ. ಅಂತಹ ಒಂದು ಊರಿಗೆ ಶ್ರೀ ಪ್ರಭುಪಾದರು ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಇದು ಹೋರಾಟ. ನಾವು ಅನೇಕ ಫಿಲಮ್ಗಳು ಟಿ ವಿ ನೋಡಿದಾಗ ರಾಜರು ಇದೆಲ್ಲ ವಾರ್ ಮಾಡೋದು ಇದೆಲ್ಲ ಏನೋ ದೊಡ್ಡ ಆಕರ್ಷಣೆ ಆಗತ್ತೆ. ಆದರೆ ಈ ವ್ಯಕ್ತಿ ಇಲ್ಲಿ ಮಾಡ್ತಂಥ ಹೋರಾಟ ಇದು ಅದಕ್ಕಿಂತ ದೊಡ್ಡ ಹೋರಾಟ. ಇಂದ್ರಿಯಗಳ ಮೇಲೆ ಜಯಿಸಿರುವಂಥದ್ದು, ಹಾಗೂ ಒಂದು ದೇಶಕ್ಕೆ ಹೋಗಿ ಎಲ್ಲರೂ ಜನರಿಗೆ ಕೃಷ್ಣ ಭಕ್ತಿಯನ್ನು ಕೊಡುವಂಥದ್ದು, ಅವರನ್ನು ಬದಲಾಯಿಸುವಂಥದ್ದು. ಯಾರ ಮೇಲೋ ಸಿಟ್ಟಿದ್ದಾಗ, ಕೆಟ್ಟವರು ಅಂತ ಹೇಳಿದಾಗ ಹೊಡೆದು ಸಾಯಿಸ್ಬಿಡೋದು ಸುಲಭ. ಆದರೆ ಆ ವ್ಯಕ್ತಿನ ಕ್ಷಮಿಸಿ, ಅವರಿಗೆ ಒಳ್ಳೆಯದು ತಿಳಿಸಿ, ಅವರಿಗೆ ಬದಲಾಯಿಸಿ, ಅವರಿಗೆ ಮೋಕ್ಷ ಕೊಡುವಂಥದ್ದು ಅದು ದೊಡ್ಡ ಕೆಲಸ. ಅದು ರಜೋಗುಣದವರಿಗೆ, ತಮ್ಮ ಗುಣದವರಿಗೆ ಆಗೋದಿಲ್ಲ. ಸಾತ್ವಿಕ ಗುಣದವರು ಕೂಡ ಆಗೋದಿಲ್ಲ. ಅದು ಕೇವಲ ಅಶುದ್ಧ ಸಾತ್ವಿಕ ಗುಣದಲ್ಲಿರೋ ಮಾತ್ರ ಸಾಧ್ಯ. ಇದು ಶ್ರೀಲ ಪ್ರಭುಪಾದರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ನ್ಯೂಯಾರ್ಕ್ಗೆ ತಲುಪ್ತಾರೆ. ಸೊ ಇದು ಪ್ರಥಮ ಬಾರಿ ಒಬ್ಬ ವೈಷ್ಣವ ಕಂಠಿಮಾಲ ಹಾಕ್ಕೊಂಡು, ಕಾವ್ಯ ವೇಷದಲ್ಲಿ, ಕೈಯಲ್ಲಿ ಜಪಮಾಲೆ ಹಿಡ್ಕೊಂಡು, ಮೈಯೆಲ್ಲ ತಿಲಕ 12 ಕಡೆ ತಿಲಕ ಹಚ್ಕೊಂಡು, ಕೈಯಲ್ಲಿ ಶ್ರೀಮದ್ ಭಾಗವತಂ ಅನ್ನು ತೊಗೊಂಡು ಹೋಗಿರುವಂತಹ ಪ್ರಥಮ ವ್ಯಕ್ತಿ ಶ್ರೀಲ ಪ್ರಭುಪಾದರು. ಇದಕ್ಕಿಂತ ಮುಂಚೆನೂ ಬೇರೆ ಬೇರೆ ಸನ್ಯಾಸಿಗಳು ಹೋಗಿದ್ದರು. ಅವರೆಲ್ಲ ರಾಮಕೃಷ್ಣ ಆಶ್ರಮದಿಂದ ಸ್ವಾಮಿ ವಿವೇಕಾನಂದ ಅವರು ಮುಂಚೆನೂ ಕೂಡ ಹೋಗಿದ್ದರು. ಆದರೆ ಅಲ್ಲಿ ಅವರು ಹೋದಾಗ ಕೆಲ ದೇಶದ ಸಂಸ್ಕೃತಿ ಬಗ್ಗೆ, ನಾವೆಲ್ಲರೂ ಅಣ್ಣ ತಮ್ಮಂದರು ಅನ್ನೋಂಥ ದೊಡ್ಡ ಸ್ಪೀಚ್, ಅದು ಅನೇಕ ಗುಣಗಾನ ಆಗ್ತಾ ಇದೆ. ಶಾಲಾ ಪುಸ್ತಕಗಳು ಕೂಡ ಅದ್ರ ಬಗ್ಗೆ ಎಲ್ಲ ಓದಿದ್ದೀವಿ. ಅದು ಶ್ರೀಲ ಪ್ರಭುಪಾದರ ಬಗ್ಗೆ ಇದು ಯಾರೂ ಕೂಡ ಓದಿಲ್ಲ. ಯಾಕೆಂತ ಹೇಳಿದ್ರೆ ಜನರಿಗೆ ಕೃಷ್ಣ ಭಕ್ತಿ ಬಗ್ಗೆ ಅಂತ ಅಂದ್ಕೊಂಡ್ರೆ ಇದು ಒಂದು ಧಾರ್ಮಿಕವಾದಂಥದ್ದು, ರಿಲಿಜಿಯಸ್ ಇದು ಅಂದ್ಕೋತಾರೆ. ಸೆಕ್ಯುಲರ್ ಆಗಿರಬೇಕು. ನಮ್ಮ ಎಲ್ಲ ಶಾಲಾ ಪುಸ್ತಕಗಳೆಲ್ಲ ಸೆಕ್ಯುಲರ್ ಅಂತ ಮಾತುಗಳು ಮಾತ್ರ ಕೊಟ್ಟಿದ್ದಾರೆ ಹೊರತು, ಅಂಥವ್ರ ಬಗ್ಗೆ ಗುಣಗಾನ ಮಾಡಿದ್ದಾರೆ ಹೊರತು, ಯಾರು ಶುದ್ಧವಾದ ಭಕ್ತಿ ಬಗ್ಗೆ ಪ್ರಚಾರ ಮಾಡಿದ್ದಾರೆ ಅದ್ರ ಬಗ್ಗೆ ಯಾರಿಗೂ ಮಕ್ಕಳಿಗೆ ವಿವರಣೆ ಅದು ನಾವು ಕೂಡ ಅಧ್ಯಯನ ಮಾಡಿಲ್ಲ. ಇವಾಗ ಮಾತ್ರ ನಮಗಿದೆಲ್ಲ ತಿಳಿತಾ ಇದೆ. ಆದರೆ ಅಂತಹ ಯೋಗಿಗಳು, ಬೇರೆ ಯೋಗಿಗಳು ಕೂಡ ಹೋಗಿದ್ದರು. ಯೋಗಾಭ್ಯಾಸ, ಅಷ್ಟಾಂಗ ಯೋಗ, ಹಠ ಯೋಗ ಇದೆಲ್ಲ ಕಲ್ತಂಥವ್ರು ನಾನಾ ರೀತಿ ಜನ ಹೋಗಿದ್ದರು. ಅದೇ ಪ್ರಥಮವಾಗಿ ಕೃಷ್ಣ ಭಕ್ತಿಯನ್ನು ತೊಗೊಂಡು ಹೋದಂಥ ವ್ಯಕ್ತಿ ಶ್ರೀಲ ಪ್ರಭುಪಾದರು. ಸೊ ಅಲ್ಲಿ ಅವರ ಕೈಯಲ್ಲಿ 40 ರೂಪಾಯಿ ಇದೆ, ಹಾಗೂ $20 ಅದರಲ್ಲಿ ಆ ಶಿಪ್ಪಿನ ಕ್ಯಾಪ್ಟನ್ಗೆ ಒಂದು ಭಾಗವತಂ ಸೆಟ್ನ ಕೊಟ್ಟಿದ್ದರು. ಸೊ ಪ್ರಥಮ ಸ್ಕಂದದ 3 ವಾಲ್ಯೂಮ್ ಇತ್ತು, ಅವ್ರು ಪ್ರಚಾರ ಮಾಡಿ ಆ ಕ್ಯಾಪ್ಟನ್ನು ಕೊಟ್ಟು ಅದರಿಂದ ಒಂದು $20 ಸಿಕ್ಕಿತ್ತು. ಅಂತರ ಬೇರೆ ಪುಸ್ತಕಗಳು, ಪ್ರಿಂಟ್ ಆಗಿರುವಂತಹ ಅನೇಕ ಪುಸ್ತಕಗಳು ಇದನ್ನು ತಗೊಂಡು ಅಲ್ಲಿ ತಲುಪ್ತಾರೆ. ಅವರನ್ನು ಅಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಅಗರ್ವಾಲ್, ಸೊ ಗೋಪಾಲ್ ಅಗರ್ವಾಲ್ ಅವರು ಬಂದಿದ್ದರು. ಗೋಪಾಲ್ ಅಗರ್ವಾಲ್ ಇಲ್ಲಿ ಮಥುರಾದಲ್ಲಿ ಒಬ್ಬ ಬಿಸ್ನೆಸ್ಮನ್, ಅವರ ಮಗ. ಸೊ ಅದರಿಂದ ಅವರ ಕರ್ಕೊಂಡು ಹೋಗಲಿಕ್ಕೆ ಅವರ ಹೆಂಡತಿ ಅಲ್ಲಿ ಪೆನ್ಸಿಲ್ವೇನಿಯಾಗೆ ಬಂದಿದ್ದರು. ಸೊ ಅವರು 2 ತಿಂಗಳು ಸ್ಪಾನ್ಸರ್ ಮಾಡ್ತೀನಿ ಅಂತ ಬರೆದಿದ್ರು ಅವರು ಅಮೇರಿಕಾದಲ್ಲಿ, 2 ತಿಂಗಳ ತನಕ ನಾನು ನೋಡ್ಕೋತೀನಿ ಅಂತ. ಸೊ ನಂತರ ಅಲ್ಲಿಂದ ಅವರು ಬಸ್ಸಲ್ಲಿ ನ್ಯೂಯಾರ್ಕಿಂದ ಬಟ್ಲರ್ ಅನ್ನುವಂಥ ಊರಿಗೆ ಹೋಗ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಹಡ್ಸನ್ ನದಿ ಇದೆ, ಹಾಗೂ ಎಲ್ಲ ಟ್ರಾಫಿಕ್ಗಳು, ಒಳ್ಳೆ ಚೆನ್ನಾಗಿರೋ ರಸ್ತೆಗಳು.
ಸೊ ಇಲ್ಲಿ ವಾತಾವರಣ ಬೇರೆ ಥರ ಇತ್ತು. ವೃಂದಾವನದಲ್ಲಿ ಎಲ್ಲ ಎತ್ತಿನ ಬಂಡಿ, ಕತ್ತೆ ಬಂಡಿ, ಒಂಟೆಗಳು, ಆನೆಗಳು, ಸೊ ಸಣ್ಣ ಸಣ್ಣ ರಸ್ತೆಗಳು, ಜನರು, ಧೋತಿ ಕುರ್ತ, ಇದೆಲ್ಲ ಇಲ್ಲಿನ ಒಂದು ವಾತಾವರಣ ಇತ್ತು. ಇದು ಪ್ರಥಮವಾಗಿ ಇವರು ಒಂದು ರೀತಿ ಆಧುನಿಕವಾದಂತಹ ಈ ಒಂದು ಪಾಶ್ಚಾತ್ಯ ದೇಶದ ಒಂದು ಜನರನ್ನು ಕಾಣ್ತಾ ಇದ್ದಾರೆ. ಎಲ್ಲ ಟ್ರಾಫಿಕ್ ಇರುವಂಥದ್ದು, ಹಾಗೂ ಎಲ್ಲ ಕಡೆ ಅನೈತಿಕವಾದಂಥ ಕಾರ್ಯಗಳ ಬಿಲ್ಬೋರ್ಡ್ಗಳು, ಪೋಸ್ಟರ್ಗಳು ಕಾಣಿಸ್ತಾ ಇತ್ತು. ಭಾರತದಲ್ಲಿ ಎಲ್ಲ ಭಕ್ತಿ ಬಗ್ಗೆ ಕೃಷ್ಣನ ಫೋಟೋಗಳು ಇದ್ದರೆ, ಅಮೆರಿಕಕ್ಕೆ ಹೋದಾಗೆಲ್ಲ ಎಲ್ಲ 4 ನಿಯಮಗಳನ್ನು ಮುರಿಯುವಂಥದ್ದು. ಚೆನ್ನಾಗಿ ಕುಡೀರಿ, ದೊಡ್ಡ ದೊಡ್ಡ ಪೋಸ್ಟುಗಳು, ಈ ಕುಡಿತ ಅವೈಲೇಬಲ್ ಇದೆ, ದೊಡ್ಡ ದೊಡ್ಡ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಡಿಸ್ಕೋಗಳು, ನಗ್ನವಾದಂತಹ ನೃತ್ಯಗಳು, ಸೊ ಇದೆಲ್ಲವೂ ಕೂಡ ಲಭ್ಯವಿದೆ ಅನ್ನುವಂತಹ ದೊಡ್ಡ ದೊಡ್ಡ ಬ್ಯಾನರ್ಗಳು ಅಲ್ಲಿ ಕಾಣಿಸ್ತಾ ಇದೆ. ಪ್ರಭುಪಾದರು ಅಂದ್ಕೊಂಡ್ರು ಇದೇ ನರಕ ಅಂತ ಹೇಳಿದರೆ ಇದೆಲ್ಲ ಜನರೇ, ಇಂಥ ನರಕದ ಜನ ಇಲ್ಲಿ ನಿವಾಸ ಮಾಡ್ತಾ ಇದ್ದಾರೆ ಅನ್ನೋದು ಒಬ್ಬರಿಗೆ ಆಗ್ತಾಯಿತ್ತು. ಸೊ ಹೇಗೆ ಪ್ರಹ್ಲಾದ ಮಹಾರಾಜ, ಸೊ ಪ್ರಹ್ಲಾದ ಚಿಂತನೆ ಹೇಗೆ ಅವರಿಗೆ ಅಂತಹ ತಂದೆ ಕಿರುಕುಳ ಕೊಡ್ತಾಯಿದ್ರು ಕೂಡ ಅವರು ಯಾವತ್ತೂ ಕೂಡ ಚಿಂತನೆ ಮಾಡಲಿಲ್ಲ, ಯಾಕೆ ನನಗೆ ಹಿಂಗೆ ಕಿರುಕುಳ ಬರ್ತಾಯಿದೆ, ಹೆಂಗಿದನ್ನು ಮುಕ್ತಿ ಹೊಂದಬೇಕು ಅಂತ ಚಿಂತನೆ ಮಾಡಲಿಲ್ಲ. ಬದಲಾಗಿ ಅವರು ಚಿಂತನೆ ಮಾಡ್ತಾಯಿದ್ರು, ಎಲ್ಲರಿಗೂ ಕೃಷ್ಣ ಭಕ್ತಿ ಸಿಗಬೇಕು, ನನ್ನ ಕೆಲಸ ಏನು ಕೃಷ್ಣ ಚಿಂತನೆ ಮಾಡುವಂಥದ್ದು. ಸೊ ಹಾಗೆಯೇ ಶ್ರೀಲ ಪ್ರಭುಪಾದರು ಇಲ್ಲಿ ನಾನು ಆರಾಮಾಗಿರ್ಬೋದು ಅನ್ನೋ ಚಿಂತನೆ ಇಲ್ಲ, ನಾನು ಮುಕ್ತಿ ಹೊಂದಬೇಕು ಅಂತ ಚಿಂತನೆ ಇಲ್ಲ, ಬದಲಾಗಿ ನನ್ನ ಗುರುಗಳ ಆದೇಶದ ಅನುಸಾರ ಈ ಜನರಿಗೂ ಕೂಡ ಮುಕ್ತಿಯ ಮಾರ್ಗ ಕೊಡಬೇಕು ಅನ್ನುವಂಥ ಚಿಂತನೆಯಿಂದ ಇಷ್ಟೆಲ್ಲ ಕಷ್ಟಗಳಿದ್ದರೂ ಕೂಡ, ಇದೆಲ್ಲ ದೈಹಿಕ ಕಷ್ಟ, ಅಲ್ಲಿ ಯಾರೂ ಪರಿಚಯ ಇಲ್ಲ, ಅಲ್ಲೇನು ಊಟ ಸಿಗುತ್ತೋ, ಏನು ತಿಂಡಿ ಸಿಗುತ್ತೋ, ಹಡಗಿನಲ್ಲಿ ಸ್ವತಃ ಅವರೇ ಅನೇಕ ಕೆಲವು ಧಾನ್ಯಗಳನ್ನು ತೊಗೊಂಡು ಹೋಗಿದ್ರು. ಸೊ ಅದನ್ನೇ ಅವರು ನೀರಲ್ಲಿ ಹಾಕಿ ಅದನ್ನು ತಿಂತಾಯಿದ್ರು. ಸೊ ಈಗ ಈ ದೇಶದಲ್ಲಿ ಏನು ಸಿಗುತ್ತೆ, ಅಲ್ಲಿನ ಒಂದು ಪದ್ಧತಿಗಳು ಬೇರೆ. ಸೊ ಕೇವಲ ಕಿಚಡಿ ಒಂದೇ ಅವರ ಆಹಾರ. ನಮಗೆ ಎಲ್ಲೋ ತಿಂಗಳಿಗೊಮ್ಮೆ ಕಿಚಡಿ ಮಾಡಿಬಿಟ್ರೆ ಹಲವು ಜನ ನಾನು ತಿನ್ನೋದಿಲ್ಲ ಇವತ್ತು ಅಂತಾರೆ, ಕಿಚಡಿ ಆಗೋದಿಲ್ಲ. ಆದರೆ ಪ್ರಭುಪಾದರು ಅಷ್ಟು ದಿವಸ 39 ದಿವಸ ಹಡಗಿನಲ್ಲಿ ಮತ್ತು ಅಮೆರಿಕದಲ್ಲೂ ಕೂಡ ಅವರು ಕಿಚಡಿಯನ್ನು ತಿಂತಾಯಿದ್ರು. ಸೊ ಹೀಗೆ ನ್ಯೂಯಾರ್ಕಿಂದ ಬಟ್ಲರ್ಗೆ ಸುಮಾರು 12 ತಾಸು ಪ್ರಯಾಣ ಆಗುತ್ತೆ. ರಾತ್ರಿ 12 ಗಂಟೆಗೆ ಅಲ್ಲಿ ಬಟ್ಲರ್ ಅನ್ನುವಂತಹ ಊರನ್ನು ತಲುಪ್ತಾ ಇದ್ದಾರೆ. ಗೋಪಾಲ್ ಅಗರ್ವಾಲ್ ಅವರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ, ಅವರ ಹೆಂಡತಿ ಸ್ಯಾಲಿ ಅಗರ್ವಾಲ್. ಸೊ ಅಗರ್ವಾಲ್ ಇದೊಂದು ರೀತಿ ಇಲ್ಲಿನ ಒಂದು ಬ್ರಾಹ್ಮಣರ ಪರಿವಾರ ಥರ. ಅಲ್ಲಿ ಬಾಂಬೆ, ಡೆಲ್ಲಿಯಲ್ಲಿ ಅಗರ್ವಾಲ್ಸ್ ಅಂದರೆ ಅವರೆಲ್ಲ ಅಲ್ಲಿ ತುಂಬ ಭಕ್ತರು. ಆದರೆ ಇಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋದ್ಮೇಲೆ ಆ ನಿಯಮಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗೆಲ್ಲ ಅಗರ್ವಾಲ್ ಒಂದು ಅಮೇರಿಕನ್ ಹುಡುಗಿನೇ ಮದುವೆ ಆಗಿದ್ದಾರೆ, ಅವರ ಸ್ಯಾಲಿ ಅಂತ. ಸ್ಯಾಲಿ ಅಗರ್ವಾಲ್ ಮತ್ತು ಒಂದು ಸಣ್ಣ ಮಗು, 3 ಜನ ಇದ್ದಾರೆ. ಮತ್ತು ಅವರೆಲ್ಲ ಮಾಂಸ ಎಲ್ಲ ತಿಂತಾ ಇದ್ದಾರೆ. ಸೊ ಮನೆಗೆ ಕರ್ಕೊಂಡು ಹೋದರು, ಪ್ರಭುಪಾದ್ ನೋಡಿದ್ರು ಎಲ್ಲ. ಅದು ಸ್ಟರ್ಲಿಂಗ್ ಅಪಾರ್ಟ್ಮೆಂಟ್ಸ್ ಅಂತ. ಸೊ ಅದೆಲ್ಲೋ ಒಂದು ಇಂಡಸ್ಟ್ರಿಯಲ್ ಸಿಟಿ, ಅದು ನಾನಾ ರೀತಿಯ ಕಾರ್ಖಾನೆಗಳು ಎಲ್ಲ ಕಾಣ್ತಾ ಇತ್ತು ಪ್ರಭುಪಾದರಿಗೆ. ಎಷ್ಟೊಂದು ಕಾರ್ಖಾನೆಗಳು ಭಾರತದಲ್ಲಿ ಇರಲಿಲ್ಲ, ಆದರೆ ಈಗ ಅಮೆರಿಕದಲ್ಲೆಲ್ಲ ಕಾರ್ಖಾನೆಗಳು, ಹೊಗೆಗಳೆಲ್ಲ ಬಿಡ್ತಾ ಇದೆ. ಹಾಗೂ ಅನೇಕ ಚರ್ಚ್ಗಳಿರ್ತಾಯಿತ್ತು. ಸ್ಟರ್ಲಿಂಗ್ ಅಪಾರ್ಟ್ಮೆಂಟ್ಗೆ ಅವರು ಪ್ರಯಾಣ ಮಾಡಿದ್ದಾರೆ. ಅಲ್ಲಿ ಅವರ ಸ್ಯಾಲಿ 2 ಮಕ್ಕಳು ಮತ್ತು ಗೋಪಾಲ್ 2 BHK ಮನೆ. ಸೊ ನಂತರ ಅವರು ಗೋಪಾಲ್ ಅಗ್ರಕುಲ ಚಿಂತನೆ ಮಾಡ್ತಾರೆ. ಸೊ ಇವರು ಸ್ವಾಮೀಜಿ ಅಲ್ಲಿಂದ ಬಂದಂಥವರು, ಅವ್ರದ್ದು ಪದ್ಧತಿಗಳೆಲ್ಲ ಬೇರೆ ಥರ ಇರುತ್ತೆ, ನಾವೆಲ್ಲ ಮಾಂಸ ತಿನ್ನುವಂಥವ್ರು, ಅವ್ರಿಗೆಲ್ಲ ಅನುಕೂಲ ಆಗುತ್ತೋ ಇಲ್ಲೋ ಅಂತ ಹೇಳಿ ಅಲ್ಲಿ ಸಮೀಪದಲ್ಲೇ ಸ್ವಲ್ಪ ಒಂದು 4 ರಸ್ತೆ ದೂರದಲ್ಲಿ YMCA ಅಂತಿತ್ತು, ಯಂಗ್ ಮೆನ್ಸ್ ಕ್ರಿಶ್ಚಿಯನ್ಸ್ ಅಸೋಸಿಯೇಷನ್ ಅಂತ. ಸೊ ಅಂದರೆ ಒಂದು ರೀತಿ ಒಂದು ಕನ್ವೆನ್ಷನ್ ಹಾಲ್ ಥರ. ಸೊ ಅಲ್ಲಿ ಅವರಿಗೆ ರೂಮ್ ಮಾಡಿರ್ತಾರೆ. ನಂತರ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಡ್ತಾರೆ. ಮತ್ತು ಹೇಳ್ತಾರೆ, ಪ್ರತಿ ದಿವಸ ನೀವು ಬೆಳಗ್ಗೆ ಬನ್ನಿ, ಮನೆಗೆ ಬಂದು ನಿಮಗೇನು ಅಡುಗೆ ಮಾಡಬೇಕು ಇಲ್ಲಿ ಮಾಡಿಕೊಂಡು, ಊಟ ಮಾಡಿಕೊಂಡು, ರೆಸ್ಟ್ ಇಲ್ಲಿ ಸ್ವಲ್ಪ ಏನು ಮಾಡಿಕೊಂಡು ಮತ್ತೆ ಅಲ್ಲಿ ಹೋಗಿ ನೀವು ವಿಶ್ರಾಮ ಮಾಡ್ಬೋದು ಅನ್ನೋಂಥ ವ್ಯವಸ್ಥೆಯನ್ನು ಗೋಪಾಲ್ ಅಗರ್ವಾಲ್ ಮಾಡಿದರು. ಸೊ ಹಾಗೆಯೇ ಇಲ್ಲಿ ಪ್ರಭುಪಾದರು ಅಲ್ಲಿ ನಿವಾಸ ಮಾಡಿದ್ದಾರೆ. ಅನಂತರ ಗೋಪಾಲ್ ಅಗರ್ವಾಲ್ ಅವರ ಹೆಂಡತಿ ಸ್ಯಾಲಿ ಯೋಚನೆ ಮಾಡಿದ್ರು, ಸ್ವಾಮೀಜಿ ಬಂದಿದ್ದಾರೆ ಭಾರತದಿಂದ, ಹಾಗೂ ಇವರು ಪ್ರಚಾರ ಮಾಡೋಕ್ಕೆ ಬಂದಿದ್ದಾರೆ, ಹಾಗೂ ನನ್ನ ಮಾವ ಕಳಿಸಿರುವಂಥದ್ದು ಗೋಪಾಲ್ ಅವರ ತಂದೆ. ಸೊ ಅವ್ರು ಸ್ಪಾನ್ಸರ್ ಮಾಡಿದ್ದು ಇಲ್ಲಿಗೆ ಹೋಗಲಿಕ್ಕೆ. ಅದರಿಂದ ಅಷ್ಟೇ ಗೌರವ ಕೂಡ ಅವ್ರಿಗೆ, ಪಾಶ್ಚಾತ್ಯ ದೇಶ ಅಮೆರಿಕದೊಳಗಾಗಿದ್ದರೂ ಕೂಡ ಪ್ರಭುಪಾದರು ನೋಡಿ ಅವ್ರಿಗೆ ತುಂಬ ಒಂದು ರೀತಿ ಒಂದು ಆಸಕ್ತಿ, ಅವ್ರ ಮೇಲೆ ಗೌರವ ಅನ್ನೋದಿತ್ತು. ಅದರಿಂದ ಪಾಪ ವೃದ್ಧ ವಯಸ್ಸಿನ ವ್ಯಕ್ತಿ ಇಲ್ಲಿ ಬಂದಿದ್ದಾನೆ, ಸೊ ಈ ಪ್ರಚಾರ ಮಾಡೋಕ್ಕೆ ಬಂದಿದ್ದಾರೆ, ಸೊ ನನ್ನಿಂದ ಏನು ಸಹಾಯ ಆಗುತ್ತೆ ಅಂತ ಯೋಚನೆ ಮಾಡಿ ಅವ್ರು ಹೇಳ್ತಾರೆ, ಸೊ ನೀವು ಬಂದಿದ್ದೀರಾ ಅಂತ ಹೇಳಿ ಇಲ್ಲಿ ಜನ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಹೋಗಿ ಪೇಪ್ರಿಗೆ ಇದ್ರ ಬಗ್ಗೆ ತಿಳಿಸೋಣ. ಸೊ ಪೇಪ್ರಲ್ಲಿ
ವಿಷಯ ಪ್ರಚಾರ ಆದರೆ ಜನ ಓದ್ಬಿಟ್ಟು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬರ್ಬೋದು, ನಿಮಗೇನಾದ್ರು ಅವಕಾಶಗಳು ಸಿಗ್ಬೋದು ಅಂತ ಹೇಳಿ ಮೊದಲು ಒಂದು ಪೇಪರ್ ಆಫೀಸ್ಗೆ ಹೋಗ್ತಾರೆ. ಅವರಂತಾರೆ ಸ್ವಾಮೀಜಿ ಬಗ್ಗೆ ಬರೆದು ನಮಗೇನು ಲಾಭ ಅಂತ ಹೇಳಿ ಅವ್ರು ತಿರಸ್ಕಾರ ಮಾಡ್ತಾರೆ. ಮತ್ತು ಅವರು ಇನ್ನೊಂದು ಪೇಪರ್ ಆಫೀಸ್ಗೆ ಹೋಗ್ತಾರೆ, ಬಟ್ಲರ್ ಈಗಲ್ ಅಂತ. ಸೊ ಅಲ್ಲಿಗೆ ಹೋಗಿ ಅವ್ರ ಸ್ಯಾಲಿ ಅವ್ರು ವಿವರಿಸಿದಾಗ ಅಲ್ಲಿಯ ವ್ಯಕ್ತಿ ಸರಿ ಮಾಡ್ಬೋದು, ಒಂದು ಆರ್ಟಿಕಲ್ ಬರಿಬೋದು ಅವ್ರ ಬಗ್ಗೆ ಅಂತ ಹೇಳಿ ಅವರು ಮರುದಿವಸ ಒಂದು ಆರ್ಟಿಕಲ್ ಪೇಪರಲ್ಲಿ ಬರುತ್ತೆ. ಭಕ್ತಿ ಯೋಗದ ಸಂದೇಶ ಕೋರುವಂಥ ಒಬ್ಬ ವ್ಯಕ್ತಿ ಭಾರತದಿಂದ ಇಲ್ಲಿಗೆ ಬಂದಿದ್ದಾರೆ, ಅಂಬಾಸಿಡರ್ ಆಫ್ ಭಕ್ತಿ ಯೋಗ. ಸೊ ಅದರಿಂದ ನಿಮಗೇನಾದರೂ ಆಸಕ್ತಿ ಇದ್ದರೆ ಇವರು ಬಂದಂಥ ಉದ್ದೇಶ ನಮ್ಮಲ್ಲಿರುವಂತಹ ಭಗವಂತನ ಪ್ರಜ್ಞೆಯನ್ನು ಪುನರ್ಜೀವಗೊಳಿಸಕ್ಕೆ ಬಂದಿದ್ದಾರೆ. ಅವರು ತುಂಬ ಸಾತ್ವಿಕ ಆಹಾರದಂಥವರು ಹಾಗೂ ಈ ಅಗರ್ವಾಲ್ ಅನ್ನುವಂಥವರ ಮನೆಯಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. ಸೊ ಹಾಗೂ ಅನೇಕ ಗ್ರಂಥಗಳು ಅವರು ಬರೆದಿದ್ದಾರೆ, ಆಸಕ್ತಿ ಇದ್ದಂಥವರು ಇವರನ್ನು ಭೇಟಿ ಆಗ್ಬೋದು ಅಂತ ಹೇಳಿ ಅಗರ್ವಾಲ್ ಅವರ ನಂಬರೆಲ್ಲ ಕೊಟ್ಟು ಆ ಪೇಪರಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದರಿಂದ ಅನೇಕ ಜನ ಪೇಪರ್ ಓದುವಂಥವರು, ಇದೆಲ್ಲ ಆಸಕ್ತಿ ಇರುವಂಥವ್ರು, ಅಲ್ಲಿ ಅಮೇರಿಕಾದಲ್ಲಿ ಅವಾಗೆಲ್ಲ ವಿಷ ಯುದ್ಧಗಳು ಆಗ್ತಾಯಿತ್ತು. ಅದರಿಂದ ಅನೇಕರಿಗೆ ಅಲ್ಲೆಲ್ಲ ಹೇಗೆ ಇದನ್ನು ಹೊರಗೆ ಬರಬೇಕು, ಎಲ್ಲ ರೀತಿ ತಂತ್ರಜ್ಞಾನ ಬೆಳೆದಿದೆ, ಫ್ಯಾಕ್ಟ್ರಿಗಳಾಗಿದೆ, ದೊಡ್ಡ ರಸ್ತೆಗಳಾಗಿದೆ, ಆದರೆ ಯಾರಿಗೂ ಸಂತೋಷ ಅನ್ನೋದಿಲ್ಲ. ಸೊ ಸಂತೋಷಕ್ಕೋಸ್ಕರ ಅವರು ಭಾರತದ ಕಡೆ ನೋಡ್ತಾಯಿದ್ರು. ಸೊ ಅವರು ಕೆಲವು ಜನ ಯೋಗ ಮಾಡ್ತಾಯಿದ್ರು, ಹಠ ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು. ಸೊ ಹೀಗೆಲ್ಲ ಇನ್ನೂ ಏನೇನೋ ವ್ಯವಸ್ಥೆಗಳಿದೆ ಚೈನಾದ ಬಗ್ಗೆ, ಇದೆಲ್ಲ ಅವರು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಸೊ ಅಂತಹ ಕೆಲವು ಜನ ಇದನ್ನು ಓದ್ಬಿಟ್ಟು ಪ್ರಭುಪಾದರನ್ನು ಭೇಟಿ ಹಾಕ್ಲಿಕ್ಕೆ ಬರ್ತಾರೆ. ಸೊ ಮನೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವರು ಬರುವಂಥವರು, ನನ್ನ ಜೊತೆ ಅವ್ರ ಜೊತೆ ಪ್ರಭುಪಾದರು ತಮಗೆ ಗೊತ್ತಿರೋದನ್ನು ಹೇಳ್ತಾಯಿದ್ರು. ಸೊ ಹೀಗೆ ಆಸಕ್ತಿಯಿಂದ ಅವರು ಬರ್ತಾಯಿದ್ರು. ಇನ್ನು ಕೆಲವು ಜನ ಹಾಗೆ ಇದು ಹೊಸ ಒಂದು ರೂಪ, ಯಾರು ಸ್ವಾಮೀಜಿ ನೋಡಿರಲಿಲ್ಲ ಸನ್ಯಾಸಿ ಹೆಂಗಿರ್ತಾರೆ ಅಂತ. ಮುಂಚೆ ಬಂದಂಥ ಸನ್ಯಾಸಿಗಳು ವೇಷ ಬದಲಾಯಿಸ್ಕೊಂಡ್ಬಿಟ್ಟಿದ್ರು. ಅವರು ಸನ್ಯಾಸಿ ವೇಷದಲ್ಲಿ ಇರಲಿಲ್ಲ, ಅವರು ಹೇಳಲಿಕ್ಕೆ ಸನ್ಯಾಸಿ ಆಗಿದ್ರು ಕೂಡ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಓಡಾಡ್ತಾಯಿದ್ರು. ಆದರೆ ಈ ವ್ಯಕ್ತಿ ತಿಲಕ ಹಚ್ಕೊಂಡು ಸೊ ಏನಿದೆ ಅಂತ ಒಂದು ರೀತಿ, ಹೇಗೆ ಝೂ ಬಂದರೆ ಎಲ್ಲ ಏನೋ ಒಂದು ಹೊಸ ಪ್ರಾಣಿ ಬಂದಿದೆ ಅನ್ನೋ ರೀತಿಯಲ್ಲಿ ಕೆಲವು ಜನ ಆಸಕ್ತಿ. ಸೊ ಆ ರೀತಿಯಲ್ಲಿ ಜನ ಬಂದು ನೋಡ್ತಾರೆ, ಸ್ವಾಮೀಜಿ ಏನು ಮಾಡ್ತಾರೆ. ಸೊ ಈಗೆಲ್ಲ ಆಸಕ್ತಿನ ಬರ್ತಾ ಇದ್ದಾರೆ. ಸೊ ಪ್ರಭುಪಾದರಿಗೆ ಖುಷಿ ಆಗ್ತಾಯಿದ್ರು, ಯಾರೋ ಒಂದು ಭೇಟಿ ಆಗ್ತಾಯಿಲ್ಲ, ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಅವರು ಭೇಟಿ ಆಗ್ತಾಯಿದ್ರು. ಸೊ ಪ್ರತಿ ದಿವಸ ಅಲ್ಲಿ ಇದ್ದಾಗ ಅವರ ದಿನಚರಿ ಹೀಗಿರ್ತಾಯಿತ್ತು. ಸೊ ಬೆಳಗ್ಗೆ ಅಲ್ಲಿ YMCA ಇಂದ ಅವರು ಬೆಳಗ್ಗೆ 7 ಗಂಟೆಗೆ ನಡ್ಕೊಂಡು ಬರ್ತಾಯಿದ್ರು, 4 ರಸ್ತೆಗಳು ಬಂದು. ಮತ್ತು ಇಲ್ಲಿ ಮನೆಗೆ ಬಂದು ಸ್ವಲ್ಪ ಏನೋ ಧಾನ್ಯಗಳಿಂದ ಏನೋ ಒಂದು ಸೆರಲ್ಸ್ ಅದನ್ನು ಹಾಲಿಗೆ ಹಾಕಿ ಕುಡಿತಾಯಿದ್ರು. ಅನಂತರ 9ವರೆಗೆ ಅಡುಗೆ ಮಾಡಲಿಕ್ಕೆ ಶುರು ಮಾಡ್ತಾಯಿದ್ರು. ಸೊ ತಮ್ಮದೇ ಚಪಾತಿ ಸ್ವಲ್ಪ ಮಾಡಿ ಅನಂತರ ಸುಮಾರು 11ವರೆಗೆ ಊಟ ಮಾಡ್ತಾಯಿದ್ರು, ಮಧ್ಯಾಹ್ನದ ಊಟ. ಅನಂತರ ಸಂಜೆ ತನಕ ಅಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡುವಂಥದ್ದು, ಮತ್ತು ಶಾಲೆಗೆ ಜೊತೆ ಸ್ವಲ್ಪ ಮಾತಾಡುವಂಥದ್ದು, ಮತ್ತು ಯಾರೆಲ್ಲ ಬಂದು ಭೇಟಿ ಆಗ್ತಾಯಿದ್ರು ಅವ್ರ ಜೊತೆ ಮಾತಾಡುವಂಥದ್ದು. ಮತ್ತು ಮಧ್ಯಾಹ್ನ ಸ್ವಲ್ಪ ಹೊತ್ತು ವಾಪಸ್ ಹೋಗ್ತಾಯಿದ್ರು, YMCAಗೆ ಹೋಗ್ತಾಯಿದ್ರು, ಮತ್ತು ಸಂಜೆ ಬರ್ತಾಯಿದ್ರು. ಸೊ ಯಾವಾಗ ಸ್ವಾಮೀಜಿಗಳು ಅಲ್ಲಿ, ಆಗ ಅವ್ರನ್ನ ಪ್ರಭುಪಾದ ಅಂತ ಯಾರೂ ಕರೀತಾ ಇರಲಿಲ್ಲ, ಆವಾಗ ಎಲ್ಲರೂ ಸ್ವಾಮೀಜಿ ಅಂತ ಕರೀತಾಯಿದ್ರು. ಸ್ವಾಮೀಜಿ ಆ ಕಡೆ ಹೋದಾಗ ಸಾಯಂಕಾಲ ಸಮಯದಲ್ಲಿ ಇವರು ಅಗರ್ವಾಲ್ ಮಾಂಸ ತಿನ್ನುವಂಥವ್ರು. ಸೊ ಸ್ವಾಮೀಜಿ ಮುಂದೆ ತಿನ್ನೋಕ್ಕೆ ಒಂದು ರೀತಿ ಅವರಿಗೆ ಮುಜುಗರ, ಗೊತ್ತಿದೆ ಸ್ವಾಮೀಜಿ ತಿನ್ನೋದಿಲ್ಲ, ಅರೆ ಅವರು ತಿಂತಾಯಿದ್ರು. ಸಿಗರೇಟ್ ಕೂಡ ಸೇದ್ತಾಯಿದ್ರು, ಶಾಲಿ ಸಿಗರೇಟ್ ಸೇದ್ತಾಯಿದ್ರು. ಸೊ ಹೀಗೆ ಆದರೆ ಗೌರವ ಇತ್ತು, ಅವರಿದ್ದಾಗ ಸಿಗರೇಟ್ ಸೇದ್ತಾ ಇರಲಿಲ್ಲ, ಅವ್ರು ಹೋದ್ಮೇಲೆ ಸಿಗರೇಟ್ ಸೇದ್ತಾಯಿದ್ರು. ಪ್ರಭುಪಾದರಿಗೆ ಗೊತ್ತಿತ್ತು. ಒಂದು ದಿವಸ ಅವರು ವಾಪಸ್ ಬರಬೇಕಾದ್ರೆ ಬೇಗ ಬಂದುಬಿಡ್ತಾರೆ. ಆಗ ನೋಡಿದಾಗ ಇವರಿಬ್ಬರು ಮಾಂಸ ತಿಂತಾ ಇರ್ತಾರೆ. ಸೊ ಆಗ ಅವರು ಕ್ಷಮಾಪಣೆ ಕೇಳ್ತಾರೆ, ಸ್ವಾಮೀಜಿ ನಾವು ಮಾಂಸ ತಿಂತಾಯಿದ್ವಿ. ಪ್ರಭುಪಾದ್ ಅಂತಾಯಿದ್ರು, ಏನು ಚಿಂತನೆ ಮಾಡಿ, ತೊಂದರೆ ಇಲ್ಲ, ನಿಮ್ಮ ಆಹಾರ ಏನಿದೆ ನೀವು ಮಾಡ್ಕೊಳ್ಳಿ, ನನಗೇನು ವ್ಯವಸ್ಥೆ ಇಷ್ಟು ಮಾಡಿಕೊಡಿದ್ರೆ ನಂಗೆ ಸಾಕು. ಸೊ ಈ ರೀತಿಯಲ್ಲಿ ಜಾಸ್ತಿ ಅವ್ರಿಗೆ ಉಪದೇಶ ಮಾಡೋಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ಅನಂತರ ಸೊ ಅವರೆಲ್ಲ ಅನ್ಸ್ಕೊತಾಯಿತು, ಸ್ವಾಮೀಜಿಗೆ ಎಷ್ಟು ಕಷ್ಟ ಆಗ್ತಾ ಇದೆಯೇನೋ, ನಾವೆಲ್ಲ ಹಿಂಗಿದ್ದೀವಿ, ಆದರೆ ಇವರು ಇಷ್ಟು ನಿಯಮಗಳನ್ನು ಪಾಲನೆ ಮಾಡ್ತಾರೆ, ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಅವ್ರಿಗೂ ಸ್ವಲ್ಪ ಬೇಜಾರು ಆಗ್ತಾಯಿತ್ತು. ಆದರೆ ಅವರು ಯಾವುದೇ ರೀತಿ ಅವ್ರಿಗೆ ಬೈತಾ ಇರಲಿಲ್ಲ, ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ಯಾಕೆ ಹಿಂಗಿದ್ದೀರಾ, ನೀವು ಭಾರತೀಯರು ಅಂತ ಏನು ಬೈಯೋಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ಸಮಾಧಾನವಾಗಿ ಅವರು ಸಹಿಸ್ಕೋತಾಯಿದ್ರು ಆ ಒಂದು ಪ್ರದೇಶವನ್ನು. ಅನಂತರ ಒಂದು ದಿವಸ ಲಯನ್ಸ್ ಕ್ಲಬ್ ಅವರು ಪ್ರವಚನಕ್ಕೆ ಅಂತ ಕರೀತಾರೆ. ಹಾಗೆ ಪ್ರಭುಪಾದ್ ಹೋಗಿ ಲಯನ್ಸ್ ಕ್ಲಬ್ ಪ್ರವಚನ ಕೊಡ್ತಾರೆ. ಅನಂತರ ಫಿಡೆಲ್ ಸೆಮಿನರಿ ಕಾಲೇಜ್ ಅಲ್ಲಿ ಪ್ರೊಫೆಸರ್ ಆಲನ್ ಲಾರ್ಸನ್ ಅನ್ನೋಂಥವರು ಕೂಡ ಅಲ್ಲಿಗೆ ಪ್ರವಚನ ಕರೆದಿರ್ತಾರೆ. ಅಂತ ಅಲ್ಲಿ ಡಾಕ್ಟರ್ ಮೋಹನ್ ಶರ್ಮಾ ಅವರೆಲ್ಲರೂ ಕೂಡ ಮಾತಾಡ್ತಾರೆ. ಜೊತೆಯಲ್ಲಿ ಅವ್ರು ಚಿಂತನೆ ಮಾಡ್ತಾಯಿದ್ದಾರೆ, ಎಲ್ಲ ಪ್ರವಚನ ನಡೀತಾ ಇದೆ. ಆದರೆ ಇನ್ನೂ
ಇಲ್ಲಿ ಪುಸ್ತಕ ವಿತರಣೆ ಮಾಡಲಿಕ್ಕಾಗಲಿ, ಇಲ್ಲಿ ಪ್ರವಚನ ಕೊಡಲಿಕ್ಕಾಗಲಿ ಒಂದು ಸ್ಥಳ ನಮಗೆ ಸಿಕ್ಕಿಲ್ಲ. ಬಂದಂಥ ಉದ್ದೇಶ ನನಗೆ ಅಲ್ಲಿ ಭಕ್ತಿ ಪ್ರಚಾರ ಮಾಡಲಿಕ್ಕೆ ಒಂದು ಸ್ಥಳ ಬೇಕು ಹಾಗೂ ಇದು ಬೆಳಿಬೇಕು. ಸೊ ಇದವರ ಯೋಚನೆ ಇತ್ತು, ಎಲ್ಲ ಕಡೆ ಭಕ್ತಿ ಪ್ರಚಾರ ಆಗಬೇಕು. ಸೊ ಅದೇ ರೀತಿಯಲ್ಲಿ ಹುಡುಕ್ತಾಯಿದ್ರು, ಎಲ್ಲಿ ಜಾಗ ಸಿಗುತ್ತೆ, ಎಲ್ಲಿ ನಾನು ಈಗ ಇದ್ದಂಥ ಜಾಗದಲ್ಲಿ ಅನುಕೂಲ ಆಗ್ತಾಯಿಲ್ಲ, ಪ್ರವಚನ ಕೊಡಲಿಕ್ಕೆ ಅಲ್ಲಿ ಜಾಗ ಇಲ್ಲ, ಅಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲೋ ದಾರಿಯಲ್ಲಿ ಜನ ಭೇಟಿ ಆಗ್ತಾರೆ, ಮಾತಾಡ್ತಾ ಇದ್ದೀನಿ, ಆದರೆ ಒಂದು ಹಾಲ್ ಬೇಕು. ಸೊ ಹೀಗೆ ಹುಡುಕ್ತಾಯಿದ್ರು. ಜೊತೆಗೆ ದುಡ್ಡು ಕೂಡ ಬೇಕು, ಏನೋ ಒಂದು ಜಾಗ ತೊಗೋಬೇಕು ಅಂತ ಹೇಳಿದ್ರೆ. ಮತ್ತು ತಿರ್ಗಿ ಅವ್ರು ಪತ್ರ ಬರೀತಾರೆ ಶ್ರೀಮತಿ ಮೊರಾರ್ಜಿ ಅವರಿಗೆ. ಸೊ ನನಗೆ ಇಲ್ಲಿ ಅಲ್ಲ ಅನುಕೂಲ. ಅವರು ಕೂಡ ಪತ್ರ ಬರೆದಿದ್ರು, ಸ್ವಾಮೀಜಿ ನೀವು ಅಲ್ಲಿ ತಲುಪಿದ್ದೀರಾ, ಕ್ಷೇಮ ಇದೆಯಾ, ನಿಮಗೆ ಬಾಲಕೃಷ್ಣ ತೀವ್ರವಾದ ಶಕ್ತಿಯನ್ನು ಕೊಡಲಿ, ಹಾಗೂ ನೀವು ಯಾವ ಒಂದು ಉದ್ದೇಶದಿಂದ ಹೋಗಿದ್ದೀರಾ ಅದು ಪೂರ್ಣಗೊಳಿಸ್ಕೊಂಡು ವಾಪಸ್ ಬನ್ನಿ ಅನ್ನುವಂತಹ ಒಂದು ವಿಷಯವನ್ನು ಒಂದು ಪತ್ರದಲ್ಲಿ ಬರೆದಿದ್ರು. ಸೊ ಅದರಿಂದ ಪ್ರಭುಪಾದ ಪತ್ರ ಓದಿ ಅವರಿಗೆ ಈ ಕೊನೆ ಲೈನ್, ನೀವು ಹೋಗಿದಂತಹ ಒಂದು ಉದ್ದೇಶ ಪೂರ್ಣವಾಗಿ ವಾಪಸ್ ಬನ್ನಿ ಅಂತ ಬರೆದಿದ್ರಲ್ಲ, ಸೊ ಬಹುಶಃ ಕೃಷ್ಣ ಇವರ ಮುಖಾಂತರ ಇದನ್ನು ನಾನು ಕಳಿಸಿದ್ದಾನೆ, ಅಂದರೆ ನಾನು ಬಂದ ಉದ್ದೇಶ ಇದು ಪೂರ್ಣ ಆಗಬೇಕು ಅಂತ ಹೇಳಿ ಅವರಿಗೆ ಒಂದು ರೀತಿ ಒಂದು ವಿಶ್ವಾಸ ಅಲ್ಲಿ ಬರುತ್ತೆ. ಮತ್ತು ಅದರಿಂದ ತಿರ್ಗಾ ಅವರು ಪತ್ರ ಬರೀತಾರೆ, ಈ ಥರ ನಾನಿಲ್ಲಿ ಸೇರಿದ್ದೀನಿ, ಇಲ್ಲಿ ಸುಗಮವಾಗಿದ್ದೀನಿ, ಆದರೆ ನನಗೀಗ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಸೊ ದಯವಿಟ್ಟು ನೀವು ಸ್ವಲ್ಪ ಸ್ಪಾನ್ಸರ್ ಮಾಡಿದ್ರೆ ನಿಮ್ಮ ಬಾಲಕೃಷ್ಣನ ಕೃಪೆಯಿಂದ ಇಲ್ಲಿ ಒಂದು ಸುಂದರವಾದ ಮಂದಿರ ನಾವು ನಿರ್ಮಾಣ ಮಾಡಿದ್ರೆ ಇದು ಪ್ರಥಮ ಮಂದಿರ ಆಗುತ್ತೆ, ನಿಮ್ಮ ಹೆಸರೇ ದೊಡ್ಡದಾಗಿ ಹಾಕ್ಬಿಡ್ತೀವಿ. ನಿಮ್ಮ ಮೊರಾರ್ಜಿ, ಶ್ರೀಮತಿ ಮೊರಾರ್ಜಿ ಅವರಿಂದ ಪ್ರಥಮವಾದಂತಹ ಕೃಷ್ಣ ಮಂದಿರ ನ್ಯೂಯಾರ್ಕಲ್ಲಿ ಸ್ಥಾಪನೆ ಆಗಿದೆ, ಇದು ಇತಿಹಾಸದಲ್ಲಿ ಬರುತ್ತೆ. ಸೊ ದಯವಿಟ್ಟು ಸಹಾಯ ಮಾಡಿ, ಸುಮಾರು 1.5 ಲಕ್ಷ ಬೇಕು. ಸೊ ಅಂತ ಅವರು ಪತ್ರವನ್ನು ಬರೀತಾರೆ. ಇದಲ್ಲದೆ ಬೇರೆ ಬೇರೆ ರೀತಿಯೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅನಂತರ ಅವರು ಬಟ್ಲರಿಂದ ಮತ್ತೆ ನ್ಯೂಯಾರ್ಕ್ ಬರ್ತಾರೆ. ಸೊ ನ್ಯೂಯಾರ್ಕಲ್ಲಿ ಅವರು ಪ್ರಚಾರ ಆಗಬೇಕು. ಅಲ್ಲಿ ಅವರಿಗೆ ಡಾಕ್ಟರ್ ರಾಮಮೂರ್ತಿ ಮಿಶ್ರಾ ಅನ್ನೋರು ಭೇಟಿ ಆಗ್ತಾರೆ. ಸೊ ರಾಮಮೂರ್ತಿ ಮಿಶ್ರಾ ಇವರು ಹಠಯೋಗವನ್ನು ಅವರು ಕಲಿಸ್ತಾ ಇರ್ತಾರೆ. ಅವರು ಕೂಡ ಸನ್ಯಾಸಿ, ಆದರೆ ಈ ರಾಮಕೃಷ್ಣ ಮಿಷನಲ್ಲಿ ಸನ್ಯಾಸಿ ಆಗಿರ್ತಾರೆ. ಸನ್ಯಾಸಿ ಆಗಿದ್ದರೂ ಕೂಡ ಈಗ ಅವರು ವೇಷಭೂಷಣ ಬದಲು ಮಾಡ್ಕೊಂಡ್ಬಿಡ್ತಾರೆ, ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರ್ತಾರೆ, ಅಲ್ಲಿ ಯೋಗ ಕ್ಲಾಸಸ್ ಕಲಿಸ್ಕೊಡ್ತಾ ಇರ್ತಾರೆ. ಸೊ ಅವ್ರು ಕರೀತಾರೆ, ಬನ್ನಿ ಸ್ವಾಮಿ ನಮ್ಮ ಜೊತೆ ಇರಿ, ನೀವು ಏನೋ ಒಂದು ಪ್ರಚಾರ ಮಾಡೋಕ್ಕೆ ಬಂದಿರ, ನಾನು ಪ್ರಚಾರ ಮಾಡ್ತಾಯಿದ್ದೀನಿ, ಸೊ ನಮಗಿಬ್ರಿಗೂ ಸೆಟ್ ಆಗುತ್ತೆ ಅಂತ ಹೇಳಿ ತಮ್ಮದ ಒಂದು ಕೊಠಡಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನ್ಯೂಯಾರ್ಕಲ್ಲಿ 14th ಫ್ಲೋರ್ ಅಪಾರ್ಟ್ಮೆಂಟ್ ಅಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಆದರೆ ಪ್ರಭುಪಾದರು ಗಮನಿಸ್ತಾರೆ, ಈ ವ್ಯಕ್ತಿ ನಿರಾಕಾರವಾದಿ, ಶಂಕರಾಚಾರ್ಯರ ಇದರಲ್ಲಿ ಬಂದಿರುವಂಥವರು. ಅದರಿಂದ ಈ ಅದ್ವೈತವಾದವನ್ನು ಪ್ರಚಾರ ಮಾಡ್ತಾಯಿದ್ರು. ಅದ್ವೈತವಾದ ಅಂತ ಹೇಳಿದ್ರೆ ಭಗವಂತನಿಗೆ ರೂಪ ಇಲ್ಲ, ಭಗವಂತ ಒಂದು ಜ್ಯೋತಿ, ನಾವು ಕೂಡ ಆ ಜ್ಯೋತಿಯ ಒಂದು ಭಾಗ, ಇದು ಅದ್ವೈತವಾದ. ಸೊ ಅದರಿಂದ ಬಾರಿ ಇವ್ರ ಮಧ್ಯೆ ವಾದಗಳು ಆಗ್ತಾಯಿತ್ತು. ಅವರು ನಿರಾಕಾರದ ಬಗ್ಗೆ ಹೇಳ್ತಾಯಿದ್ರು, ಪ್ರಭುಪಾದರು ಸಾಕಾರದ ಬಗ್ಗೆ ಹೇಳ್ತಾಯಿದ್ರು. ಸೊ ಹೀಗೆ ವಾದ ಅಂತ ಹೇಳಿದರೆ ಜಗಳ ಆಡ್ತಾ ಇರಲಿಲ್ಲ. ಇವ್ರ ಶಾಸ್ತ್ರಗಳಿಂದ ಅದಕ್ಕೆ ಪ್ರತ್ಯುತ್ತರ ಕೊಡ್ತಾಯಿದ್ರು, ಅವರು ಅದಕ್ಕೆ ಉತ್ತರ ಕೊಡ್ತಾಯಿದ್ರು. ಹೀಗೆ ಒಂದು ಚರ್ಚೆ ನಡೀತಾ ಇತ್ತು. ಅದು ಪ್ರಭುಪಾದರು ಗಮನಿಸಿದ್ರು, ಈ ವ್ಯಕ್ತಿ ಜೊತೆ ಸಹಾಯ ಮಾಡ್ತಾ ಇದ್ದಾರೆ, ಆದರೆ ಇವ್ರ ಜೊತೆ ಇದ್ದರೆ ನಾನು ಕೃಷ್ಣ ಭಕ್ತಿ ಪ್ರಚಾರ ಮಾಡಲಿಕ್ಕೆ ಇದು ಅನುಕೂಲ ಅಲ್ಲ. ಸೊ ಅವ್ರದ್ದು ಯೋಗ ಇನ್ಸ್ಟಿಟ್ಯೂಟ್ ಇತ್ತು, ಒಂದು ದೊಡ್ಡ ಹಾಲ್ ಇತ್ತು, ಅಲ್ಲಿ ಅನೇಕ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಆದರೆ ರಾಮಮೂರ್ತಿ ಮಿಶ್ರಾ ಅವರು ಪ್ರಭುಪಾದರಿಗೆ ಪ್ರವಚನ ಕೊಡಲಿಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಇದ್ದರೆ ಒಂದು ಹಾಡು ಆಡ್ಲಿಕ್ಕೆ ಕೊಡ್ತಾಯಿದ್ರು. ಸ್ವಾಮೀಜಿ ಬಂದಿದ್ದಾರೆ ಭಾರತದಿಂದ, ಅವರು ಈಗ ಕೀರ್ತನೆ ಮಾಡ್ತಾರೆ, ಸೊ ಕೀರ್ತನೆ ಕೇಳೋಣ ಅಂತ. ಸೊ ಈ ಯೋಗದಲ್ಲಿ ಇದೆಲ್ಲ ಒಂದೊಂದು ಭಾಗ, ಒಬ್ಬರು ಕೀರ್ತನೆ ಮಾಡ್ತಾರೆ, ಮತ್ತು ಯೋಗ ಹೇಳ್ಕೊಡುವಂಥದ್ದು, ಪ್ರವಚನ ತಾನೇ ಕೊಡ್ತಾಯಿದ್ದ. ಸೊ ಹೀಗೆ ಪ್ರಭುಪಾದರಿಗೆ ಕೆಲವೊಮ್ಮೆ ಒಂದು ರೀತಿ ಈ ವ್ಯಕ್ತಿ ಕೃಷ್ಣನಿಗೆ ಅವಮಾನ ಮಾಡ್ತಾ ಇದ್ದಾನೆ, ಕೃಷ್ಣನಿಗೆ ರೂಪ ಇಲ್ಲ, ನಿರಾಕಾರ ಅಂತೆಲ್ಲ ಹೇಳ್ತಾನೆ ಅಂತ ಹೇಳಿ ಅವರಿಗೆ ಬೇಜಾರಾಗ್ತಾಯಿತ್ತು. ಅದರಿಂದ ಎಷ್ಟು ಸಾಧ್ಯವಾಗುತ್ತೋ ಶಾಸ್ತ್ರಗಳ ಮೂಲಕ ಅವರು ಅದಕ್ಕೆ ಪ್ರತ್ಯುತ್ತರ ಕೊಡ್ತಾಯಿದ್ರು. ಆದರೆ ಅದು ಯಾವುದೂ ಕೂಡ ಈ ರಾಮಮೂರ್ತಿ ಮಿಶ್ರಾ ಅವರ ತಲೆ ಒಳಗೆ ಹೋಗ್ತಾ ಇರಲಿಲ್ಲ. ಅವರು ಅವರದೇ ಚಿಂತನೆಗಳನ್ನು ಹೇಳ್ತಾಯಿದ್ರು. ಪ್ರಭುಪಾದರು ತುಂಬ ಸೂಕ್ಷ್ಮವಾಗಿ ಕೂಡ ಹೇಳ್ತಾಯಿದ್ರು. ನಿಮ್ಮ ಹೆಸರು ಕೂಡ ಮಿಶ್ರಾ, ಚೈತನ್ಯ ಮಹಾಪ್ರಭುಗಳ ತಂದೆ ಕೂಡ ಮಿಶ್ರಾ, ಜಗನ್ನಾಥ್ ಮಿಶ್ರಾ ಚೈತನ್ಯ ಮಹಾಪ್ರಭುಗಳ ತಂದೆಯ ಹೆಸರು. ಸೊ ಅದರಿಂದ ನಿಮ್ಮ ಒಂದು ಸರ್ನೇಮ್ ಕೂಡ ಮಿಶ್ರಾ ಇದೆ. ಅದರಿಂದ ನೀವು ಚೈತನ್ಯ ಮಹಾಪ್ರಭುಗಳ ಒಂದು ಉಪದೇಶಗಳನ್ನು
ಪ್ರಚಾರ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಅಂತ ಅವರು ಹೇಳ್ತಾಯಿದ್ರು. ಆದರೆ ಹಾಗೂ ಅವರು ಸಂಸ್ಕೃತ ಪಂಡಿತರು ಕೂಡ ಆಗಿದ್ದರು ಮಿಶ್ರಾ ಅವರು. ಅಂದ ಈ ಎಲ್ಲ ಗ್ರಂಥಗಳು ಸಂಸ್ಕೃತದಲ್ಲಿದೆ, ಇದನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿಕ್ಕೆ ಸಹಾಯ ಮಾಡಿ ಅಂದರೂ ಕೂಡ ಅವರು ಅದು ಯಾವುದೂ ಕೂಡ ಅದಕ್ಕೆ ತಯಾರಾಗ್ತಾ ಇರಲಿಲ್ಲ. ಸೊ ಅವರು ಮತ್ತೆ ಹಿಂದೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ 2 ತಿಂಗಳು ಮಾತ್ರ ಅಲ್ಲಿ ಸ್ಪಾನ್ಸರ್ ಮಾಡ್ತಾ ಇರೋದು ಬಟ್ಲರ್. ಸಮಯ ಹೋಗ್ತಾ ಇದೆ. ಸೆಪ್ಟೆಂಬರಿಂದ ಈಗ ಅಕ್ಟೋಬರ್ ಆಗಿದೆ, ನವಂಬರ್ ಆಗಿದೆ. ಸೊ ಸಮಯ ಹೋಗ್ತಾ ಇದೆ. ಮತ್ತು ಅವರು ತಮ್ಮ ಗುರುಭಾಯಿಗಳಿಗೆ ಪತ್ರ ಬರೀತಾರೆ. ನವಂಬರ್ 8 ಪತ್ರ ಬರೀತಾರೆ, ತೀರ್ಥ ಮಹಾರಾಜ್ ಅಂತ. ಅವರು ಬರೆದಿದ್ದಾರೆ, ಸ್ಮರಣೆ ಕೊಡಿಸ್ತಾ ಇದ್ದಾರೆ ನಮ್ಮ ಗುರುಗಳ ಉದ್ದೇಶ ಏನಿತ್ತು, ನಮ್ಮ ಗುರುಗಳ ಚಿಂತನೆ ಏನಿತ್ತು, ನಮ್ಮ ಗುರುಗಳು ಏನು ಆದೇಶ ಕೊಟ್ಟಿದ್ದರು, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಒಂದು GBC ಮಾಡಬೇಕು, ಒಗ್ಗಟ್ಟಿನಿಂದ ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು. ನಾನು ಹೇಗೋ ಪ್ರಯತ್ನ ಮಾಡಿ ಇಲ್ಲಿ ನ್ಯೂಯಾರ್ಕ್ ತನಕ ಬಂದಿದ್ದೀನಿ. ಇಲ್ಲಿ ನಾನು ಜಾಗ ಹುಡುಕ್ತಾ ಇದ್ದೀನಿ. ನಿಮ್ಮದಲ್ಲಿ ದೊಡ್ಡ ಮಠ ಮಾಡ್ಕೊಂಡಿದ್ದೀರಾ, ನಿಮ್ಮ ಸಾಕಷ್ಟು ಶಿಷ್ಯಂದಿದ್ದಾರೆ, ದುಡ್ಡಿದೆ, ದಯವಿಟ್ಟು ನನಗೆ ಸ್ವಲ್ಪ ಹಣ ಕಳಿಸ್ಕೊಡಿ. ನಾನಿಲ್ಲೊಂದು ಒಂದು ಒಂದು ಬಿಲ್ಡಿಂಗ್ ನೋಡಿದ್ದೀನಿ, ಇದನ್ನು ನಾವು ಖರೀದಿ ಮಾಡೋಣ, ಒಳ್ಳೆಯ ಜಾಗ ಇದೆ. ಸುಮಾರು ಈಗ $1 ಲಕ್ಷ ಬೇಕಾಗಿದೆ. 100 feet by 20 feet ಆ ಬಿಲ್ಡಿಂಗ್ ಇದೆ. ಅಡ್ವಾನ್ಸ್ ಆಗಿ ಸ್ವಲ್ಪ ಕೊಡೋದಿದೆ. ನೀವು ಅಡ್ವಾನ್ಸ್ ಕಳಿಸ್ಕೊಟ್ಟು ಕೂಡ ಕ್ರಮೇಣವಾಗಿ ನಾವು ಅದನ್ನು ಪೇ ಮಾಡ್ಬೋದು, ದಯವಿಟ್ಟು ಕಳಿಸ್ಕೊಡಿ ಅಂತ. ಆದರೆ ತೀರ್ಥ ಮಹಾರಾಜ್ ನಮ್ಮ ಮಠದಲ್ಲಿ ಇಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ನಾವು ಕೊಡೋದಿಲ್ಲ ಅಂತ ಹೇಳಿ ಉತ್ತರವನ್ನು ಬರೆದು ಬಿಡ್ತಾರೆ. ಮತ್ತು ಏನು ಮಾಡೋದು, ತುಂಬ ಹುಡುಕ್ತಾರೆ. ತಿರ್ಗಾ ಶ್ರೀಮತಿ ಮೊರಾರ್ಜಿಯವರು ಕೂಡ ಪತ್ರ ಬರೀತಾರೆ. ಅವರಿಂದನೂ ಕೂಡ ಯಾವುದೇ ರೀತಿಯ ಉತ್ತರ ಬರೋದಿಲ್ಲ. ಸೊ ಹೀಗೆ ಅಲ್ಲಿ ಹಣ ಸಂಗ್ರಹ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ. ಜೊತೆಯಲ್ಲಿ ಪ್ರವಚನಗಳು ಬೇರೆ ಬೇರೆ ಜನ ಕರೀತಾ ಇದ್ದಾರೆ ಕಾಲೇಜ್ಗಳಲ್ಲಿ, ಬೇರೆ ಬೇರೆ ಸಂಸ್ಥೆಗಳು. ಟ್ಯಾಗೋರ್ ಸೊಸೈಟಿ ಕೂಡ ಇತ್ತು, ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಒಂದು ಸಂಸ್ಥೆಯಲ್ಲಿ ಓಪನ್ ಆಗಿತ್ತು. ಸೊ ಅವರು ಕೂಡ ಕರೆದಿರ್ತಾರೆ. ಅಲ್ಲಿ ದಾವೂದ್ ಹರೂನ್ ಅನ್ನುವಂಥವರು ಅಲ್ಲಿನ ವ್ಯವಸ್ಥಾಪಕರಿರ್ತಾರೆ. ಸೊ ಅಲ್ಲಿ ಪ್ರವಚನ ಕೊಡ್ತಾರೆ ಭಗವಂತನ ಗುಣಗಳ ಬಗ್ಗೆ, ಹಾಗೂ ಹರೇ ಕೃಷ್ಣವನ್ನು ಜಪಿಸುವಂಥದ್ದು. ಅನಂತರ ಶ್ರೀಮದ್ ಭಾಗವತಂ ಕೆಲವು ಗ್ರಂಥಗಳು ಅದು ಕೂಡ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಆ ಒಂದು ಸಂಸ್ಥೆಯಲ್ಲಿ ಯಾರೆಲ್ಲ ಸೇರಿರ್ತಾರೆ. ಸೊ ಹೀಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ವೀಸಾ ಈಗ ಏನು 2 ತಿಂಗಳಿದೆ, ಮುಕ್ತಾಯ ಆಗಿದೆ. ಮತ್ತು ಆದರೂ ಪ್ರಭುಪಾದರು ಇಲ್ಲ, ಮತ್ತು ಏನಿದೆ ಪುಸ್ತಕದಿಂದ ಏನು ವಿತರಣೆ ಆಯಿತು, ಆ ಪುಸ್ತಕ ವಿತರಣೆಯಿಂದ ಏನು ಹಣ ಸಂಗ್ರಹ ಆಗಿದೆ, ಮತ್ತು ಯಾರೆಲ್ಲ ಸ್ವಲ್ಪ ಡೊನೇಷನ್ ಕೊಟ್ಟಿದ್ದರು ಅದು ಜನ ಬಂದಿರೋ ಅವರಿಂದ ಮತ್ತೆ ಪುನಃ ವೀಸಾ ರಿನ್ಯೂ ಮಾಡ್ಕೋತಾರೆ. ಅನಂತರ ಅವರು ಚಿಂತನೆ ಮಾಡ್ತಾ ಇದ್ದಾರೆ, ಏನು ಮಾಡೋದು, ಈ ಒಂದು ಜಾಗದಲ್ಲಿ ಹೇಗೆ ಪ್ರಚಾರ ಮಾಡಬೇಕು, ವಾಪಸ್ ಹೋಗಬೇಕಾ, ಇನ್ನೂ ನಾನು ಬಂದ ಉದ್ದೇಶ ಪೂರ್ಣ ಆಗಿಲ್ಲ, ಉದ್ದೇಶ ಪೂರ್ಣಗೊಳಿಸಿದೆ, ಹೆಂಗೆ ನಾನು ವಾಪಸ್ ಹೋಗೋದು. ಸೊ ಇದರಲ್ಲಿ ಅಮೇರಿಕಾದಲ್ಲಿ ಇಲ್ಲಿ ಇರಲಿಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟಕರ ಆಗ್ತಾಯಿದೆ. ಅಲ್ಲಿ ಪ್ರತಿನಿತ್ಯ ಬೆಳಗಿಂದ ಸಾಯಂಕಾಲ ತನಕ ಇದು ಜೀಪ್ಗಳು, ಪೊಲೀಸ್ ಜೀಪ್ಗಳು, ಆ್ಯಂಬುಲೆನ್ಸ್ಗಳು, ಅಲ್ಲಿ ಏನೋ ಕೊಲೆ ನಡೀತಾ ಇರುತ್ತೆ, ಏನೋ ದರೋಡೆ ನಡೀತಾ ಇರುತ್ತೆ, ಸೈರನ್ ಸೌಂಡು ಆವಾಗ ಕೇಳಿಸ್ತಾನೇ ಇರುತ್ತೆ. ಆ ಸೌಂಡ್ ಬಂದ ತಕ್ಷಣ ಅವ್ರ ಹೃದಯ ಒಡೆದೋಗ್ತಾಯಿತ್ತು. ಆಚೆ ನಡ್ಕೊಂಡು ಹೋದರೆ ಎಲ್ಲ ನಾಯಿಗಳ ಮಲಮೂತ್ರ, ಜನರಿಗೆಲ್ಲ ನಾಯಿಗಳ ಮೇಲೆ ಪ್ರೀತಿ, ಎಲ್ಲ ಕಡೆ ನಾಯಿಗಳು ಮಲಮೂತ್ರ ವಿಸರ್ಜನೆ ಮಾಡಿದೆ, ಆ ವಾಸನೆ ಬರ್ತಾ ಇದೆ. ಸೊ ಹೀಗೆಲ್ಲ ವ್ಯವಸ್ಥೆಗಳು, ಹಾಗೂ ವಾತಾವರಣ ಕೂಡ ಅಲ್ಲಿ ಟೆಂಪ್ರೇಚರ್ ಅದು 0ಗಿಂತ ಕೆಳಗಡೆ ಹೋಗ್ತಾ ಇದೆ. ಸೊ ಭಾರತದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಬಿಸಿಲು ಟ್ರಾಪಿಕಲ್ ಕ್ಲೈಮೇಟ್, ಆದರೆ ಅಲ್ಲಿ ಎಲ್ಲ ಫ್ರೀಸಿಂಗ್, ಸ್ನೋಫಾಲ್ ಬರುವಂಥದ್ದು, ತುಂಬ ಚಳಿ ಆಗ್ತಾ ಇದೆ. ಆದರೂ ಕೂಡ ಅವರು ವಸ್ತ್ರ ಬದಲಾಯಿಸಲಿಲ್ಲ, ಧೋತಿ ಕುರ್ತಾ ಹಾಕ್ಕೊಂಡೇ ಇರ್ತಾಯಿದ್ರು. ಅದ್ರ ಮೇಲೆ ಇವರು ಮಿಶ್ರಾ ಅವರು ಒಂದು ಕೋಟ್ ಕೊಟ್ಟಿದ್ದರು, ಆ ಕೋಟನ್ನು ಹಾಕ್ಕೊಂಡಿದ್ರು. ಮತ್ತು ಅಲ್ಲಿ ರಾಮಕೃಷ್ಣ ಮಿಷನ್ ಅವರು ಇನ್ನೊಬ್ಬರು ಸ್ವಾಮೀಜಿ ಇರ್ತಾರೆ, ಸ್ವಾಮಿ ನಿಖಿಲಾನಂದ. ಅವ್ರು ಹೇಳ್ತಾರೆ, ಸ್ವಾಮೀಜಿ ನಾವು ಇವಾಗ ಬೇರೆ ದೇಶದಲ್ಲಿದ್ದೀವಿ, ಸೊ ಈ ದೇಶದ ವಾತಾವರಣ ಎಲ್ಲ ಬೇರೆ ಥರ ಇದೆ, ನಾವು ಭಾರತದಲ್ಲಿರೋ ಹಾಗಿರೋಕ್ಕೆ ಆಗಲ್ಲ, ಇಲ್ಲಿ ಮಾಂಸ ತಿನ್ನಬೇಕಾಗತ್ತೆ, ಕುಡಿಲೂ ಬೇಕಾಗತ್ತೆ. ಯಾಕಂದರೆ ಇಲ್ಲಿ ಚಳಿ ಅಂತ ಹೇಳಿದ್ರೆ ಅಲ್ಲಿ ಡ್ರಿಂಕ್ಸ್ ಮಾಡೋದ್ರಿಂದ ಅದು ದೇಹ ಅದು ಬಿಸಿ ಆಗಿರುತ್ತೆ, ಅದರಿಂದ ಇದೆಲ್ಲ ಅಳವಡಿಸ್ಕೋಬೇಕಾಗತ್ತೆ, ಹಾಗೆ ಇರೋಕ್ಕಾಗೋದಿಲ್ಲ ಅಂದರೆ ಅವರು ಆ ಸ್ವಾಮಿಗಳೆಲ್ಲ ಅದೆಲ್ಲ ಪಾಲನೆ ಮಾಡ್ತಾಯಿದ್ರು. ಅವರು ಮಾಂಸ ತಿನ್ನೋದು, ಸೊ ಇದೆಲ್ಲ ಅವರು ಮಾಡ್ತಾಯಿದ್ದಾರೆ. ಅದರಿಂದ ಪ್ರಭುಪಾದರಿಗೂ ಕೂಡ ಅದೇ ಹೇಳ್ತಾರೆ, ನೀವು ಕೂಡ ಇದನ್ನು ಅಳವಡಿಸ್ಕೊಳ್ಳಿ ಅಂತ. ಅದೇ ಪ್ರಭುಪಾದರು ಇಲ್ಲ, ಸೊ ನಾನು ಹೀಗೆ ಇರ್ತೀನಿ. ಕೆಲವು ಜನ ಇಲ್ಲಿ ಪ್ರಭುಪಾದರು ಅಮೆರಿಕಾಗೆ ಹೋಗ್ತಾರೆ ಅಂತ ಹೇಳಿದಾಗ ಅಲ್ಲಿ ಅವ್ರು ಹೇಗೆ ತಿಂತಾರೆ, ಅವರು ಕೈಯಲ್ಲಿ ತಿನ್ನೋದಿಲ್ಲ, ಹೀಗೆ ಚಾಕು ಸ್ಪೂನ್ ಫೋರ್ಕ್ ಇಟ್ಕೊಂಡು ತಿಂತಾರೆ, ಹೀಗೆಲ್ಲ ಕಲಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದರು. ಆದರೆ ಪ್ರಭುಪಾದ್ ಅದ್ಯಾವುದೂ ಮಾಡಲಿಲ್ಲ, ನಾವು ಹೀಗೇ ಇರ್ತೀವಿ ಅಂತ ಹೇಳಿ, ನೀವೆಲ್ಲ ಹೋಗಿರೋದು
ಅಲ್ಲಿಂದ ಏನೋ ತೊಗೋಬೇಕು. ಸೊ ಬೇರೆ ಬೇರೆ ಸಂಸ್ಥೆಗಳು ಅಲ್ಲಿಂದ ಹೋಗಿದ್ದಂಥದ್ದು ಅವರಿಂದ ಏನೋ ವ್ಯಾಪಾರ ಮಾಡಬೇಕು, ಯೋಗ ಕೊಟ್ಟು ನಾವು ದುಡ್ಡು ಮಾಡ್ಕೋಬೇಕು ಅಂತ ಅವರು ಹೋಗಿರುವಂಥದ್ರೆ, ನಾನು ಬಂದಿರುವಂಥದ್ದು ನಿಮ್ಮಿಂದ ಏನೋ ತೊಗೊಳಕ್ಕೆ ನಾನು ಬಂದಿಲ್ಲ, ನಾನು ಕೊಡ್ಲಿಕ್ಕೆ ಬಂದಿರೋದು. ನಾನು ಕೊಡ್ಲಿಕ್ಕೆ ಬಂದಿರಬೇಕಾದ್ರೆ ನಾನು ಹೆಂಗಿರಬೇಕು, ನಾನು ಹಾಗೆ ಇರ್ತೀನಿ ಅಂತ ಐ ಹ್ಯಾವ್ ಕಮ್ ಟು ಗಿವ್, ನಾಟ್ ಟು ಟೇಕ್. ಸೊ ಈ ರೀತಿ ದೃಢವಾದಂತಹ ಚಿಂತನೆಯಿಂದ ಅವರು ಅನೇಕ ಜನರನ್ನು ಭೇಟಿ ಆಗ್ತಾಯಿದ್ರು, ನೋಡ್ತಾಯಿದ್ರು. ನಾನಾ ರೀತಿಯ ಜನ, ತುಂಬ ಶ್ರೀಮಂತರಲ್ಲಿರೋ ಜನ, ತುಂಬ ವಿದ್ಯಾವಂತರು, ವಿದ್ಯಾಭ್ಯಾಸ ಇದೆ, ಅವರು ಎಲ್ಲರೂ ಕೂಡ ಡ್ರಗ್ ಅಡಿಕ್ಟ್ಸ್ ಆಗಿದ್ದಾರೆ. ಎಲ್ಲಷ್ಟು ತಗೊಳ್ಳುವಂಥದ್ದು, ಅಲ್ಲಿ ಇಲ್ಲಿ ಬೀಳುವಂಥದ್ದು, ಅನೈತಿಕ ಸಂಬಂಧ, ಜೂಜಾಟ, ಮದ್ಯಪಾನ, ಮಾಂಸ ಭಕ್ಷಣೆ ಎಲ್ಲ ಕೂಡ ತೀವ್ರವಾಗಿ ಅಲ್ಲಿ ನಡೀತಾ ಇದೆ. ಸೊ December 2, ಸೊ ಹಾಗೆಲ್ಲ ಕ್ರಿಸ್ಮಸ್ ಅನ್ನುವಂಥ ಹಬ್ಬ ಶುರುವಾಗಿದೆ. ಸ್ನೋ ಕೂಡ ಬೀಳ್ತಾ ಇದೆ. ಸೊ ಆದರೆ ಪ್ರಭುಪಾದರು ನೋಡ್ತಾ ಇದ್ದಾರೆ, ಎಲ್ಲ ಅಂಗಡಿಗಳು ತೆರೆದಿದೆ, ರಾತ್ರಿ ತನಕ ಅಂಗಡಿಗಳು ತೆರೆದಿದೆ, ಅಲ್ಲಿ ಡಿಸ್ಕೌಂಟ್ ಸೇಲ್ಗಳು ನಡೀತಾ ಇದೆ. ಪ್ರಭುಪಾದರು ತಮ್ಮ ಭಾಗವತಂ ಗ್ರಂಥಗಳ ತೊಗೊಂಡು ಹೋಗ್ತಾ ಇದ್ದಾರೆ. ರಾತ್ರಿ ಹೋಗಿ ಆ ಅಂಗಡಿಗಳ ಮುಂದೆ ನಿಂತ್ಕೊಂಡು ಅದನ್ನು ವಿತರಣೆ ಮಾಡ್ತಾರೆ. ದಯವಿಟ್ಟು ಇನ್ನೆಲ್ಲೋ ಗಿಫ್ಟ್ಗಳು ತೊಗೋತಾ ಇದ್ದೀರಾ, ಇದು ಕೂಡ ಓದಿ, ಇದು ಭಾರತದ ಒಂದು ಜ್ಞಾನ, ಇದು ನೋಡಿ ನಿಮ್ಮ ಜೀವನ ಉದ್ಧಾರ ಆಗುತ್ತೆ, ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿರೋ ಜನಕ್ಕೆ ಶ್ರೀಮದ್ ಭಾಗವತಮನ್ನು ರಾತ್ರಿಯಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಅನಂತರ ಅವ್ರಿಗೆ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾರೆ, ಹಾರ್ವಿ ಕೊಹೆನ್. ಸೊ ಅವರು, ಸ್ವಾಮೀಜಿ ನನ್ನಲ್ಲಿ ಸ್ವಲ್ಪ ಕಲೆ ಇದೆ, ನಾನು ಚೆನ್ನಾಗಿ ಪೇಂಟಿಂಗ್ ಮಾಡ್ತೀನಿ, ನಾನೇನಾದರೂ ನಿಮಗೆ ಸಹಾಯ ಮಾಡ್ಬೋದಾ ಅಂತ. ಹೀಗೆ ಕೆಲವು ಜನ ಯುವಕರು ಸರೆಲ್ಲ ಈ ಮಿಶ್ರಾ ಹತ್ರ ಯಾರು ಯೋಗ ಕಲೀಲಿಕ್ಕೆ ಬರ್ತಾಯಿದ್ರು, ಅವರು ಈ ಸ್ವಾಮೀಜಿ ನೋಡು ಕೂಡ ಕೆಲವು ಮಾತಾಡ್ಸ್ಲಿಕ್ಕೆ ಹೋಗ್ತಾಯಿದ್ರು. ಹಾಗೆ ಇವರು, ನನ್ನ ಪೇಂಟಿಂಗ್ ಬರುತ್ತೆ. ಸೊ ಪ್ರಭುಪಾದ ಅಂದರು, ನನ್ನ ಕಲೆ ಇದ್ದರೆ ಸೊ ಕೃಷ್ಣಂದೇನಾದ್ರು ಚಿತ್ರಗಳು ನೀನು ಬಿಡಿಸಿ ತೋರಿಸ್ತೀಯಾ? ನಾನು ಮುಂದೆ ಇನ್ನೂ ನಂದು ಹಲವು ವಾಲ್ಯೂಮ್ ಭಾಗವತವಿದೆ, ಬರೀ ಫಸ್ಟ್ ವಾಲ್ಯೂಮ್ ಮಾತ್ರ ಪ್ರಿಂಟ್ ಆಗಿದೆ, ಇನ್ನು ಮುಂದಿನ ವಾಲ್ಯೂಮ್ಗಳು ಪ್ರಿಂಟ್ ಮಾಡಬೇಕು ಅಂತಿದ್ದೀನಿ. ಬಹುಶಃ ನೀ ಚೆನ್ನಾಗಿ ಕೃಷ್ಣಂದು ಚಿತ್ರ ಬಿಡಿಸಿದ್ರೆ ಮುಂದಿನ ವಾಲ್ಯೂಮ್ಗಳೆಲ್ಲ ನಾನು ಉಪಯೋಗ ಮಾಡ್ಕೋತೀನಿ ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ಹೇಳ್ತಾರೆ, ಹೇಗೆ ಚೈತನ್ಯ ಮಹಾಪ್ರಭು ನೃತ್ಯ ಮಾಡ್ತಾ ಇದ್ದಾರೆ, ಈ ರೀತಿ ನೋಡಿಕೊಂಡು ಚಿಂತನೆ ಮಾಡಿಕೊಂಡು ನೀನು ಚಿತ್ರ ಮಾಡು ಅಂತ ಉಪದೇಶ ಕೊಡ್ತಾಯಿದ್ರು. ಸೊ ನಂತರ January 11, 1966 ಆ ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಹತ್ಯಾಗ ಮಾಡಿರ್ತಾರೆ. ಭಾರತದಲ್ಲಿ ಆ ನ್ಯೂಸ್ ಬರುತ್ತೆ ಅಲ್ಲಿ. ಸೊ ರಷ್ಯಾಗೆ ಹೋಗಿದ್ದರು. ರಷ್ಯಾದಲ್ಲಿ ಒಂದು ಮೀಟಿಂಗ್ ಇತ್ತು, ತಾಷ್ಕೆಂಟ್ ಅನ್ನುವಂತಹ ಒಂದು ಸಮಾವೇಶ ಇತ್ತು. ಸೊ ಅಲ್ಲಿ ದೇಹತ್ಯಾಗ ಮಾಡಿದ್ದಾರೆ. ಆದರೆ ಹೇಳ್ತಾರೆ ಅವ್ರಿಗೆ ಬಹುಶಃ ಪಾಯ್ಸನ್ ಕೊಟ್ಟು ಸಾಯಿಸಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಭಾರತದಲ್ಲಿ ಬೇರೆ ಬೇರೆ ಸರ್ಕಾರಗಳು ಇದು ಭಾರತ ಹೇಗೆ ಶಕ್ತಿಯಾಗಿ ಉಳಿಬಾರ್ದು, ಇನ್ನು ಹೇಗಾದ್ರು ಸೋಲಿಸಬೇಕು, ಮತ್ತು ಇನ್ನು ಈ ಕಡೆ ಬೇರೆ ಬೇರೆ ಸರ್ಕಾರ, ಇನ್ನೊಂದು ಸರ್ಕಾರ ತಾವು ಸರ್ಕಾರಕ್ಕೆ ಬರಬೇಕು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರೋ ತನಕ ನಾವು ಸರ್ಕಾರದಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಏನೋ ಗುಪ್ತವಾಗಿ ಅವರಿಗೆ ಪಾಯ್ಸನ್ ಕೊಟ್ಟಿದ್ದಾರೆ ಅಂತ ಕೂಡ ಇತ್ತು. ಆದರೆ ಪೇಪರಲ್ಲಿ ಮಾತ್ರ ಹೃದಯಾಪಘಾತದಿಂದ ಅವರು ದೇಹತ್ಯಾಗ ಮಾಡಿದ್ದಾರೆ. ಯಾಕೆಂದರೆ ಪ್ರಭುಪಾದರು ಅವರಿಗೆ ಮುಂಚಿತವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿನ ಭೇಟಿಯಾಗಿದ್ದರು. ಇಲ್ಲಿ ಅವರು ಭಾರತದಲ್ಲಿ ಇರಬೇಕಾದ್ರೆ ಒಂದು ಫೋಟೋ ತೆಗೆಸ್ಕೊಂಡಿದ್ರು, ಹಾಗೂ ಭಾಗವತಂ ಗ್ರಂಥಗಳು ಕೊಟ್ಟಿದ್ದರು, ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಗುಣಗಾನ ಮಾಡಿದರು, ಒಳ್ಳೆ ಕೆಲಸ ಮಾಡ್ತೀರಾ ಸ್ವಾಮೀಜಿ. ಅದರಿಂದ ಅವ್ರಿಗೆ ಆಸೆ ಇತ್ತು, ಬಹುಶಃ ಇವರು ಪ್ರಧಾನಮಂತ್ರಿ ಆಗಿರೋ ಕಾರಣ ನಮಗೆ ಏನೋ ಸಹಾಯ ಮಾಡ್ಬೋದು, ಆದರೆ ಈ ವ್ಯಕ್ತಿ ಹೋಗ್ಬಿಟ್ನಲ್ಲ ಅಂತ ಅವರು ತುಂಬ ದುಃಖಿತರಾಗ್ತಾರೆ. ಅನಂತರ ಆ ಎಲ್ಲ ಚಿಂತನೆಗಳು ಮಾಡ್ತಾ ಮತ್ತು ಅವರು ಬೇರೆ ಬೇರೆ ಜನರಿಗೆ ಪತ್ರ ಬರಿತಾ ಇದ್ದಾರೆ. ಸೊ ದಯವಿಟ್ಟು ಇಲ್ಲಿ ಹೇಗಾದರೂ ಮಾಡಿ ಒಂದು ಮಂದಿರ ಸ್ಥಾಪನೆ ಆಗಬೇಕು. ಸೊ January 14 ಅಲ್ಲಿ 1966 ಅಲ್ಲೊಂದು ಕಟ್ಟಡನ ನೋಡಿರ್ತಾರೆ. ಈ ಕಟ್ಟಡದಲ್ಲೇ ನಾವು ಮಂದಿರ ಮಾಡೋಕ್ಕೆ ಚೆನ್ನಾಗಿದೆ, ಅವರು ಕೂಡ ಸೇಲ್ಗೆ ಹಾಕಿರ್ತಾರೆ. ಸೊ ಅವರ ಆ ಓನರ್ಗೆ ಪತ್ರ ಬರೀತಾರೆ, ಡಿಯರ್ ಸೋ ಆ್ಯಂಡ್ ಸೋ, ನೀವು ಈ ಕಟ್ಟಡ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಸುಮಾರು ಸಮಯದಿಂದ ಅದು ಖಾಲಿ ಬಿದ್ದಿದೆ, ಯಾರು ಕೂಡ ತೊಗೋತಾ ಇಲ್ಲ. ಬಹುಶಃ ನೀವು ನಮಗೆ ಅದನ್ನು ಬಾಡಿಗೆಯಲ್ಲಿ ಕೊಟ್ಟರೆ ನಾನು ಇಲ್ಲಿ ಒಂದು ಸಂಸ್ಥೆನ ತೆರಿಬೇಕು ಅಂತಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ. ಸರ್, ನೀವು ಬೇಕಾದರೆ ನನ್ನ ಸಂಸ್ಥೆಯ ಡೈರೆಕ್ಟರಾಗಿ ನಿನ್ನೂ ಕೂಡ ಡೈರೆಕ್ಟರಾಗಿ ಮಾಡ್ಕೊಂಬಿಡ್ತೀನಿ. ಸೊ ದಯವಿಟ್ಟು ನನಗೆ ಉಚಿತವಾಗಿ ಇರಲಿಕ್ಕೆ ಅವಕಾಶ ಕೊಡಿ, ಸ್ವಲ್ಪ ಸಮಯ ಅವಕಾಶ ಕೊಡಿ ಅಂತ ಅವರು ಪತ್ರ ಬರೀತಾರೆ. ಆದರೆ ಅದಕ್ಕೂ ಕೂಡ ಅವರು ಒಪ್ಕೊಳ್ಳೋದಿಲ್ಲ. ಮತ್ತು ಇಲ್ಲಿ ಬೇರೆ ಬೇರೆ ಜನರಿಗೆ ಅವ್ರು ಪತ್ರ ಬರೀತಾರೆ ಭಾರತದಲ್ಲಿ. ಸೊ ಒಂದು ರಿಪ್ಲೈ ಬರುತ್ತೆ, ಅವರು ಪದಂಪಟ್ ಸಿಂಗಾನಿಯಾ ಅಂತ, ಸಿಂಗಾನಿಯಾ ಗ್ರೂಪ್ಸಿಂದ ಅವ್ರು ಪತ್ರ ಬರೀತಾರೆ. ಸ್ವಾಮೀಜಿ, ತುಂಬ ಸಂತೋಷ, ನೀವಲ್ಲಿ ಅಮೇರಿಕಾಕ್ಕೆ ಹೋಗಿದ್ದೀರಾ ಮತ್ತು ಅಲ್ಲಿ ಮಂದಿರ ಸ್ಥಾಪನೆ ಮಾಡಬೇಕು ಅಂತಿದ್ದೀರಾ, ನಾನು 7 ಲಕ್ಷ ಕೊಡ್ತೀನಿ, ನೀವು ಮಂದಿರ ಸ್ಥಾಪನೆ ಮಾಡ್ಬೋದು. ಸೊ ದಯವಿಟ್ಟು ನೀವು ಅಲ್ಲಿ ಏನೇನಿದೆ ದಯವಿಟ್ಟು ನನಗೆ ಅಲ್ಲಿ ಏನು ಸ್ಟ್ರಕ್ಚರ್ ಇದೆ, ಏನು ಬಿಲ್ಡಿಂಗ್ ಇದೆ, ಯಾವ ಜಾಗದಲ್ಲಿ ಮಾಡಬೇಕು ಅಂತಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಕಳಿಸಿ ಅಂತ ಹೇಳ್ತಾರೆ.
ಸೊ ಹಾಗೆಯೇ ಪ್ರಭುಪಾದರು ತುಂಬ ಖುಷಿಯಾಗುತ್ತೆ, ಯಾರೋ ಒಬ್ಬರು ಸ್ಪಾನ್ಸರ್ಶಿಪ್ ಮಾಡ್ತಾಯಿದ್ದಾರೆ ಮಂದಿರ ಕಟ್ಟಿಸ್ಲಿಕ್ಕೆ. ಸೊ ಅಂತಾರೆ, ಹೇಳ್ತಾರೆ ಈ ರೀತಿ ಒಂದು ಬಿಲ್ಡಿಂಗ್ ಇದೆ, ಆ ರೀತಿ ಕಟ್ಟಡ ಇದೆ, ಸೊ ಇದನ್ನೇ ನಾನು ಸ್ವಲ್ಪ ಬದಲಾಯಿಸ್ತೀನಿ ಅಷ್ಟೇ, ಅದಕ್ಕೆ ಸ್ವಲ್ಪ ಮೇಲೆ ಏನೋ ಸ್ವಲ್ಪ ಗೋಪುರ ಥರ ಕಟ್ಟಿ ಮತ್ತು ಇಲ್ಲಿ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ. ಮತ್ತು ಇನ್ನೊಬ್ಬರು ಗುರುಭಾಯಿ ಇರ್ತಾರೆ, ಬಾನ್ ಮಹಾರಾಜ ಅಂತ, ಅವರು ಕೂಡ ಪತ್ರ ಬರೀತಾರೆ, ನನಗೆ ರಾಧಾಕೃಷ್ಣ ವಿಗ್ರಹಗಳು ಬೇಕು, ದಯವಿಟ್ಟು ಕಳಿಸ್ಕೊಡಿ ಅಂತ. ಸೊ ಹಾಗೆ ಸೊ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಜನವರಿ 30ನೇ ತಾರೀಕು ಆಗಿದೆ. ಸೊ ಈಗ ಜನವರಿ 30ನೇ ತಾರೀಕು ಇನ್ನೂ ಸ್ನೋ ಜಾಸ್ತಿ ಆಗಿದೆ, 7 ಇಂಚು ಇಷ್ಟು ಅಗಲ ಸ್ನೋಗಳು ಬೀಳ್ತಾ ಇದೆ. ಅಷ್ಟು ಒಂದು ಚಳಿ ಆಗ್ತಾ ಇದೆ. ಸೊ ನಾವು ಇವಾಗ ಇಲ್ಲಿ 20 ಡಿಗ್ರಿ ಇದೆ ಈಗ. 20 ಡಿಗ್ರಿಗೆ ಎಲ್ಲ ಕೆಮ್ತಾ ಇದ್ದೀವಿ, ಜ್ವರಗಳು ಬರ್ತಾ ಇದೆ, ಮಲ್ಕೊಂಡ್ಬಿಡ್ತಾ ಇದ್ದೀವಿ. ಅಲ್ಲಿ -0 ಡಿಗ್ರಿಗಿಂತ ಮೈನಸ್ ಹೋಗಿದೆ. ಆ ಜಾಗದಲ್ಲಿ ಅಲ್ಲಿ ಯಾರು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ, ಅಡುಗೆ ಮಾಡ್ಕೊಳಕ್ಕೆ ಯಾರೂ ಇಲ್ಲ. ಇಂಥ ವ್ಯವಸ್ಥೆಯಲ್ಲಿ ಆ ವ್ಯಕ್ತಿ ನಿಂತಿದ್ದಾರೆ. ನಮಗೆ ಕೆಮ್ಮು ಬಂತು ಅಂದರೆ ಯಾರೊಬ್ಬರು ಸಹಾಯ ಮಾಡ್ತಾರೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ, ತಿನ್ನಿಸ್ತಾರೆ, ಕುಡಿಸ್ತಾರೆ, ಎಲ್ಲ ಇದೆ. ಅಷ್ಟು ಒದ್ದಾಡ್ತೀವಿ ಓದಲಿಕ್ಕೆ, ಗುಡಿಗೆ ಬರಲಿಕ್ಕೆ. ಎಷ್ಟೊಂದು ಜನ ಇವಾಗ ಬರ್ತಾಯಿದ್ದೀರ, ಬೆಳಗ್ಗೆ 4:15ಕ್ಕೆ ಮಂಗಳಾರತಿ ಆಗುತ್ತೆ. ಸೊ ಮಂಗಳಾರತಿ ಸಮಯದಲ್ಲಿ 4 ಜನ ಇದ್ದರು ಬೆಳಗ್ಗೆ. ಇವಾಗ ಎಷ್ಟು ಜನ ಇದ್ದೀರ? ಸೊ ಇಲ್ಲಿ ಈ ವ್ಯಕ್ತಿ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಸ್ವತಃ ತಾನೇ ಬೆಳಗ್ಗೆ ಎದ್ದು 60 ವಯಸ್ಸಲ್ಲಿ ಬೆಳಗ್ಗೆ ಎದ್ದು ತನ್ನ ಸಾಧನೆ ಜಪ ಮುಗಿಸ್ಕೊಂಡು ತಾನೇ ಅಡುಗೆ ಮಾಡಿ, ದಿನಕ್ಕೆ ಎಷ್ಟು ಬೇಕು ಅಡುಗೆ ಮಾಡಿ, ತಾನೇ ಪುಸ್ತಕಗಳನ್ನು ಅನುವಾದ ಮಾಡಿ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಎಷ್ಟು ದೊಡ್ಡ ಸಾಧನೆ ಅವ್ರದ್ದು. ಅಂತಹವರ ಕೃಪೆಯಲ್ಲಿ ನಾವು ಈಗ ಆರಾಮಾಗಿ ಭಕ್ತಿ ಮಾಡಲಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಮಗೆ ಸಮಯ ಇಲ್ಲ, ಜಪ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ನಾವು ಎಷ್ಟೆಲ್ಲ ಕಾರಣಗಳು ಕೊಡ್ತೀವಿ. ಸೊ ಹೇಗೆ ಭಗವಂತ ನಮಗೆ ಕೃಪೆ ಕೊಡಬೇಕು? ಒಬ್ಬ ವ್ಯಕ್ತಿ ತ್ಯಾಗ ಮಾಡಿದ್ರ ಮೇಲೆ ನಾವು ನಿಂತುಕೊಂಡು ನಮಗೆ ಇನ್ನೂ ಅನುಕೂಲ ಬೇಕು ಅಂತ ನಾವು ಅಳ್ತಾ ಇದ್ದರೆ ಭಗವಂತ ನಮಗೆ ಹೇಗೆ ಸಹಾಯ ಮಾಡಬೇಕು ಎಂದು ನಾವು ವಿಚಾರ ಮಾಡಬೇಕಾಗಿರುವಂಥದ್ದು. ಸೊ ಇಲ್ಲಿ ಪ್ರಭುಪಾದರು ಈ ಕಲಿಯುಗದ ಈ ಒಂದು ಪ್ರಭಾವ ಅವರು ಅಂದ್ಕೋತಾ ಇದ್ದಾರೆ. ಈ ಜಾಗ ಕಲಿ ಸಂಪೂರ್ಣವಾಗಿದೆ, ಚಳಿ, ಅಲ್ಲಿ ಬಿಸಿಲು ಅನ್ನೋದು ಕಾಣ್ತಾ ಇಲ್ಲ, ಕತ್ತಲೆ. ನರಕಲೋಕ ಹೆಂಗಿರುತ್ತೆ ಅಂದರೆ ಕತ್ತಲೆಗಳು. ಸೊ ಇದೇ ಎಲ್ಲ ಕಾಣ್ತಾ ಇದೆ. ಅನಂತರ ಆ ಸಿಂಗಾನಿಯ ಮತ್ತೆ ಉತ್ತರ ಪತ್ರ ಬರೆದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನನಗೆ ಇರೋ ಕಟ್ಟಡನ್ನೇ ಬದಲಾವಣೆ ಮಾಡೋದು ನನಗೆ ಇಷ್ಟ ಇಲ್ಲ, ಮಾಡೋದಿದ್ದರೆ ಹೊಸ ಜಾಗ ತೊಗೋಬೇಕು. ಮತ್ತು ಭಾರತದಲ್ಲಿ ಹೇಗೆ ಕಟ್ಟಡಗಳ ಮಂದಿರ ನಿರ್ಮಾಣ ಮಾಡ್ತಾರೆ ಹಾಗೆಲ್ಲ ಕಲೆಗಳ ಜೊತೆ ನಿರ್ಮಾಣ ಮಾಡಿದರೆ ಮಾತ್ರ ಡೊನೇಷನ್ ಕೊಡ್ತೀನಿ, ಇಲ್ಲಾಂದರೆ ನಾನು ಡೊನೇಷನ್ ಕೊಡೋದಿಲ್ಲ ಅಂತ ಪತ್ರ ಬರೀತಾರೆ. ಮತ್ತು ಹೊಸದಾಗಿ ಕಟ್ಟಬೇಕು, ಅದೆಲ್ಲ ಅಲ್ಲಿ ಅವಕಾಶ ಆಗುತ್ತೆ. ಸೊ ಇರೋದೊಂದು ಬಿಲ್ಡಿಂಗ್ ತೊಗೊಂಡು ಪ್ರಚಾರ ಮಾಡಿ ಕ್ರಮೇಣವಾಗಿ ಏನೋ ಮಾಡ್ಬೋದು, ನಾನು ಎಷ್ಟು ಸಾಧ್ಯ ಆಗುತ್ತೆ ಪ್ರಯತ್ನ ಮಾಡ್ತೀನಿ ಅನ್ನೋಂತಹ ವಿಷಯವನ್ನು ತಿಳಿಸ್ತಾರೆ. ಆದರೆ ಅಲ್ಲಿಗೆ ಆ ವ್ಯಕ್ತಿ ಅದ್ರ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ನಿಲ್ಲಿಸ್ಬಿಡ್ತಾರೆ. ಸಿಂಗಾನಿಯಾ ಆಯಿತು, ನಂಗೆ ಹಾಗೆಲ್ಲ ಮಾಡಿದ್ರೆ ನಾವು ಫಂಡ್ ಕೊಡೋದಿಲ್ಲ, ಪ್ರಾಪರಾಗಿ ಭಾರತದಲ್ಲಿ ಹೇಗೆ ಮಂದಿರಗಳಾಗುತ್ತೆ ಹಾಗೆ ಮಾಡಿದರೆ ಮಾತ್ರ ನಾವು ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಹೀಗೆ ಇನ್ನೊಂದು ತಿಂಗಳು ಮುಕ್ತಾಯ ಆಯಿತು, ಫೆಬ್ರವರಿ ಆಗಿದೆ. ಸೊ ಫೆಬ್ರವರಿಯಲ್ಲಿ ಅವರು ಮತ್ತೆ ತಮ್ಮ ಪುಸ್ತಕಗಳು ಇಲ್ಲಿ ಪ್ರಿಂಟಿಂಗ್ ಕೊಟ್ಟಿದ್ದರು. ಭಾರತದಲ್ಲಿ ಪ್ರಿಂಟಿಂಗ್ ಆಗಿತ್ತು, ಯೂನಿವರ್ಸಲ್ ಬುಕ್ ಹೌಸ್ ಅಂತ. ಅಲ್ಲಿ ವಿಚಾರ ಮಾಡ್ತಾರೆ, ನಂದು ಇನ್ನೂ ಪುಸ್ತಕಗಳು ಅಲ್ಲೇ ಇತ್ತಲ್ಲ, ನಿಮ್ಮ ಹತ್ರನೇ ಕೆಲವು ಪುಸ್ತಕಗಳು ನಿಮ್ಮ ಹತ್ರ ಕೊಟ್ಟಿದ್ವಿ, ಅದೇನೋ ವಿತರಣೆ ಆಗ್ತಾ ಇದೆಯಾ? ಅವರು ಹೇಳ್ತಾ ಇದ್ದಾರೆ, ಇಲ್ಲ ಸ್ವಾಮಿ, ಇಲ್ಲಿ ಯಾರು ವಿತರಣೆ ಮಾಡ್ತಾ ಇಲ್ಲ. ಯಾಕೆಂದರೆ ಅದು ವಿತರಣೆ ಆಗಿದ್ದರೆ ಅದರಿಂದ ಫಂಡ್ ಏನೋ ಸಿಗ್ಬೋದೇನೋ ಅನ್ನೋಂತಹ ಉದ್ದೇಶದಿಂದ ಅವರು ಕೂಡ ಪತ್ರ ಬರೆದಿದ್ದು. ಅವ್ರು ಹೇಳಿದ್ರು, ಇಲ್ಲ, ಒಂದು 3 ಸೆಟ್ ವಿತರಣೆ ಆಗಿದೆ, 6 ಸೆಟ್ ವಿತರಣೆ ಆಗಿದೆ, ₹172 ಸಿಕ್ಕಿದೆ ಅಷ್ಟೇ, ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಅನಂತರ ಅವರು ಇಂದಿರಾ ಗಾಂಧಿಗೆ ಪ್ರಯತ್ನ ಮಾಡ್ತಾರೆ. ಇಂದಿರಾ ಗಾಂಧಿಗೆ ಪತ್ರ ಬರೆದಾಗ, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಇಂದಿರಾ ಗಾಂಧಿ ಆಗಿದ್ದಾರೆ. ಸೊ ಅವರು ಕೂಡ ಲೆಟರ್ ಬರೆದಿದ್ದಾರೆ, ನಾನು ಈ ರೀತಿ ಇಲ್ಲಿದ್ದೀನಿ, ಮತ್ತು ಇಲ್ಲಿ ಫಂಡ್ಸ್ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದರೆ ಇಲ್ಲಿ ಪರ್ಮಿಷನ್ಗಳು ಬೇಕು, ಅಷ್ಟೊಂದು ಲಕ್ಷಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಿಮ್ಮದೆಲ್ಲ ಪರ್ಮಿಷನ್ ಬೇಕು, ದಯವಿಟ್ಟು ಪರ್ಮಿಷನ್ ಕೊಡಿ, ಅದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದರೆ ಅವ್ರ PA ಕೂಡ ಬರೆದಿದ್ದಾರೆ, ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಇವಾಗ ಆ ಫಾರಿನ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ತುಂಬ ಕಷ್ಟಕರ ಆಗ್ತಾಯಿದೆ, ಅದರಿಂದ ಏನೂ ಸಹಾಯ ಮಾಡಲಿಕ್ಕಾಗೋದಿಲ್ಲ, ಕ್ಷಮಿಸಿ ಅಂತ ಹೇಳಿ ಇಂದಿರಾ ಗಾಂಧಿ PA ಪತ್ರ ಬರೆದಿದ್ದಾರೆ. ಮತ್ತು ಮೊರಾರ್ಜಿ ಅವರಿಗೆ ತಿರ್ಗಾ ಕೇಳಿದ್ದಾರೆ, ಸರಿ ಅಟ್ಲೀಸ್ಟ್ ಒಂದು ಮೃದಂಗ ಕಳಿಸ್ಕೊಡಿ, ಇಲ್ಲಿ ಕೀರ್ತನೆ ಮಾಡಲಿಕ್ಕೆ ಒಂದು ಮೃದಂಗ ಇದ್ದರೆ ನಾನು ಮೃದಂಗ ಆದರೂ ಮಾಡ್ತೀನಿ, ನಿಮ್ಮ ಹಾಡುಗಳು ಬರ್ತಾಯಿತ್ತು, ಮೃದಂಗ ಕಳಿಸ್ಕೊಡಿ ಅಂತ ಹೇಳಿದರೆ ಅದಕ್ಕೂ ಕೂಡ ಉತ್ತರ ಅನ್ನೋದು ಸಿಕ್ಕಿಲ್ಲ. ಹೀಗೆ ಪ್ರಭುಪಾದರು ಎಲ್ಲ ಪ್ರಯತ್ನಗಳು, ಫಂಡ್ ಸಿಗ್ತಾಯಿಲ್ಲ, ಏನೋ ಒಂದು ಸಹಾಯ ಸಿಗ್ತಾಯಿಲ್ಲ,
ಅಲ್ಲಿರುವಂಥ ಜಾಗದಲ್ಲಿ ಹೇಗೋ ತಾವೇ ಒಂದು ಪುಸ್ತಕಗಳು ವಿತರಣೆ ಮಾಡಿ ಏನಿದೆ ಅದರಲ್ಲಿ ಮೇಂಟೈನ್ ಆಗ್ತಾ ಇದೆ. ಮಂದಿರ ಸ್ಥಾಪನೆ ಆಗಬೇಕಾಗಿದೆ, ಸಮಯ ಹೋಗ್ತಾ ಇದೆ. ಸೊ ಏನು ಮಾಡೋದು ಅಂತ ಚಿಂತನೆ ಮಾಡ್ತಾ ಭಗವದ್ಗೀತೆಯ ಶ್ಲೋಕನ ಚಿಂತನೆ ಮಾಡ್ತಾರೆ. ನಾಮೇ ಭಕ್ತ್ಯಾ ಪ್ರಣಶ್ಯತಿ. ಸೊ ಕೃಷ್ಣ ಹೇಳಿದ್ದಾನೆ, ಯಾರನ್ನ ಶುದ್ಧವಾದ ಭಕ್ತಿ ಮಾಡ್ತಾರೋ ಅವ್ರು ಯಾವತ್ತೂ ಕೂಡ ವಿನಾಶ ಆಗೋದಿಲ್ಲ. ಸೊ ಇದೇ ಚಿಂತನೆಯೊಂದಿಗೆ ಪ್ರಭುಪಾದರು ಸೊ ಮುಂದೆ ಹೇಗೆ ಇಸ್ಕಾನ್ ಸಂಸ್ಥೆ ಅನ್ನೋದು ಸ್ಥಾಪನೆ ಆಗುತ್ತೆ ಅನ್ನೋದು ಮುಂದಿನ ವಾರ ನಾವು ಚರ್ಚೆ ಮಾಡೋಣ. ಹರೇ ಕೃಷ್ಣ.